ನಮಸ್ತೆ, ನಾನು ಅಪರ್ಣಾ ಭಟ್. ನನ್ನ ಯೂಟ್ಯೂಬ್ ಚಾನಲ್ ಅಭಿಜ್ಞಾ ಲಾ ಸೀರೀಸ್ಗೆ ನಿಮಗೆಲ್ರಿಗೂ ಸ್ವಾಗತ. ಸೊ ನಿಮಗೆಲ್ರಿಗೂ ತಿಳಿದಿರೋ ಹಾಗೆ 2024ನೇಯ ಇಸ್ವಿಯ ಜುಡಿಷರಿ ಎಕ್ಸಾಮ್, ನ್ಯಾಯಾಧೀಶ ಪರೀಕ್ಷೆ, ಸಿವಿಲ್ ಜಡ್ಜ್ ಜುಡಿಷರಿ ಎಕ್ಸಾಮ್ ಕರ್ನಾಟಕ ರಾಜ್ಯದ್ದು ಇನ್ನೂ ರಿಲೀಸ್ ಆಗಲಿಲ್ಲ. ಸೊ ರಿಲೀಸ್ ಆಗದೇ ಇರಲಿಕ್ಕೆ ಹಲವಾರು ಕಾರಣಗಳಿರ್ಬೋದು. ಬಟ್ ಪ್ರತಿಯೊಂದು ಜುಡಿಷಿಯಲ್ ಆಸ್ಪಿರೆಂಟ್ಸ್ಗಳು ಕೂಡ, ಯಾಕೆಂದರೆ ಲಾಸ್ಟ್ ಜುಡಿಷರಿ ಎಕ್ಸಾಮ್ ಯಾವಾಗ ಆಗಿತ್ತು ಅದು 2023ರಲ್ಲಿ ಸುಮಾರು ಏಪ್ರಿಲ್ ಹಾಗೆ ನೋಟಿಫಿಕೇಷನ್ ಆಗಿಬಿಟ್ಟಿತ್ತು. ಎಕ್ಸಾಮ್ ಜೂನ್, ಜುಲೈ, ಆಗಸ್ಟ್ ಈ ಟೈಮಲ್ಲಿ ಪ್ರಿಲಿಮ್ಸ್ ಆಗಿ ಆಮೇಲೆ ಒಂದು 2-3 ತಿಂಗಳು ಬಿಟ್ಟು ಮೇನ್ಸ್ ಎಕ್ಸಾಮ್ಸ್ ಆಗಿತ್ತು. ಸೊ ಈ ಅವಧಿ ಈಗ ಏನು ಆಗಸ್ಟ್ ಆಗ್ತಾ ಇದೆ, ಸೊ ಆಲ್ರೆಡಿ ಒಂದು ಮೇನ್ಸ್ ಎಕ್ಸಾಮ್ಗೆ ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇರುವಂಥ ಹಂತ ಆಗಿತ್ತು. ಇನ್ನು ಮೇನ್ಸ್ ಎಕ್ಸಾಮ್ ಡೇಟ್ ಒಂದು ಬಾಕಿ ಇತ್ತು. ಸೊ ಈ ಹಂತದಲ್ಲಿ ಪ್ರತಿ ವರ್ಷವೂ ಇದೇ ಒಂದು ಟೈಮ್ ಫ್ರೇಮಲ್ಲಿ ಆಗ್ತಾ ಇರುವಾಗ ಈ ವರ್ಷ ಅದು ಆ ಟೈಮ್ ಫ್ರೇಮ್ ಬಿಟ್ಟು ಇನ್ನೂ ನೋಟಿಫಿಕೇಷನ್ ಆಗದೆ ಇರೋದಕ್ಕೆ ಪ್ರತಿಯೊಬ್ಬರಿಗೂ ಒಂದು ಸಹಜವಾದಂಥ ಒಂದು ಯೋಚನೆ ಇದ್ದೇ ಇರುತ್ತೆ. ಯಾವಾಗ ಎಕ್ಸಾಮ್ ಆಗತ್ತೆ, ಈ ವರ್ಷ ನೋಟಿಫಿಕೇಷನ್ ಆಗತ್ತಾ ಹೇಳುವಂಥದ್ದು ಒಂದು ಡೌಟ್ ಬರುತ್ತೆ. ಸೊ ಇದ್ರ ಪ್ರಕಾರ ನಮ್ಮ ಪ್ರಕಾರ ಈಗ ಕೆಲವೊಂದು ವಿದ್ಯಾರ್ಥಿಗಳು ಹೇಳಿರೋ ಪ್ರಕಾರ ಅಥವಾ ಕೆಲವರ ಅಭಿಪ್ರಾಯದ ಪ್ರಕಾರ ಅಥವಾ ನಮ್ಮ ಒಂದು ಅನಿಸಿಕೆ ಪ್ರಕಾರ ಒಂದು ಜನರಲ್ ಆಗಿ ಅನಾಲಿಸಿಸ್ ಅಂತ ಹೇಳ್ತಾ ಇಲ್ಲ, ಯಾವಾಗ ಆಗ್ಬೋದು ಅಥವಾ ಯಾಕೆ ಆಗದೇ ಇರಲಿಕ್ಕೆ ಏನು ಕಾರಣ ಇರ್ಬೋದು ಹೇಳುವಂಥದ್ದನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಳ್ಲಿಕ್ಕೆ ಇಷ್ಟಪಡ್ತಿದ್ದೇನೆ. ಸೊ ಹಾಗೆ ಲೇಟ್ ಆಗ್ತಾ ಇರುವಾಗ ನಾವೇನು ಮಾಡಬೇಕು, ನಮ್ಮ ಅಪ್ರೋಚ್ ಹೇಗಿರಬೇಕು, ನಾವು ಹೇಗೆ ಜುಡಿಷರಿ ಎಕ್ಸಾಮ್ಸ್ಗೆ ಓದಬೇಕು ಹೇಳುವಂಥದ್ದು. ಸೊ ಅದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಸೊ ಎಲ್ರಿಗೂ ಸ್ವಾಗತ. ಹಾಗೆ ಇವತ್ತಿನ ಒಂದು ವಿಡಿಯೋದು ಯಾವ ಉದ್ದೇಶಕ್ಕೆ ನಾವು ಇದು ಮಾಡಿದ್ವಿ ಅದನ್ನು ನಾವು ನೋಡೋಣ. ಸೊ ನೋಡಿ, ಫಸ್ಟ್ ಆಫ್ ಆಲ್ ಯಾಕೆ ಡಿಲೇ ಆಗ್ತಾ ಇರ್ಬೋದು ಹೇಳುವಂಥದ್ದು, ಪಾಸಿಬಲ್ ರೀಸನ್ಸ್ ಫಾರ್ ಡಿಲೇ ಹೇಳುವಂಥದ್ದು ಒಂದು ನಾವು ಚೆಕ್ ಮಾಡಿ ನೋಡಿದಾಗ ಜನರಲ್ ಈಗ ನೋಡಿ, ಈಗ ಮೇಯಿಂದ ಅಥವಾ ಅದಕ್ಕಿಂತ ಹಿಂದಿಂದ ಎಲೆಕ್ಷನ್ಸ್ ಆಗ್ತಾಯಿತ್ತು, ಜನರಲ್ ಎಲೆಕ್ಷನ್ಸ್ ಆಗುವಾಗಲೂ ಎಷ್ಟೋ ನೋಟಿಫಿಕೇಷನ್ ಆಗಿದೆ. ಬಟ್ ಸ್ಟಿಲ್ ಕೆಲವೊಂದು ಅಡ್ಮಿನಿಸ್ಟ್ರೇಟಿವ್ ರೀಸನ್ಸ್ ಇರುತ್ತೆ ಅಲ್ವಾ. ಒಂದು ಡಿಪಾರ್ಟ್ಮೆಂಟಿಂದ ಇನ್ನೊಂದು ಡಿಪಾರ್ಟ್ಮೆಂಟಿಗೆ ಅಪ್ರೂವಲ್ ಆಗಬೇಕು ಅಥವಾ ಫೈನಾನ್ಸ್ ಇದಿರುತ್ತೆ. ಸೊ ಆ ಕಾರಣಗಳು ಕೂಡ ಕೆಲವೊಂದು ರೀಸನ್ಸ್ಗಳಿಗೆ, ಅಡ್ಮಿನಿಸ್ಟ್ರೇಟಿವ್, ಫೈನಾನ್ಷಿಯಲ್ ರೀಸನ್ಸ್ಗಳಿರ್ಬೋದು, ಅಪ್ರೂವಲ್ಲು, ಈ ಎಲ್ಲ ಕಾರಣಗಳಿಗೆ ಒಂದು ಡಿಲೇ ಆಗ್ತಾ ಇರಬಹುದು. ಓಕೆ, ಸೊ ಇದು ಯಾರ ಕೈಲಿ ಇಲ್ಲದೆ ಇರುವಂಥದ್ದು, ಗೌರ್ಮೆಂಟ್ ಲೆವೆಲಲ್ಲಿ, ಆ ಡಿಪಾರ್ಟ್ಮೆಂಟ್ ಲೆವೆಲಲ್ಲಿ ಆಗುವಂಥದ್ದು ಇದೊಂದು ಕಾರಣ. ಹಾಗೆ ಈ ವರ್ಷ ಬಹಳ ಒಂದು ಮೇಜರ್ ಚೇಂಜ್ ಆಗಿದೆ ಅನ್ನೋ ಹೊಸ ಕ್ರಿಮಿನಲ್ ಲಾಸ್ ಇಂಪ್ಲಿಮೆಂಟೇಷನ್. ಸೊ ಒಂದು ವೇಳೆ ಏಪ್ರಿಲೇ ಆಗಿದ್ದರೆ ಎಷ್ಟೋ ಜನ ಹೇಳ್ತಿದ್ರು ಹೊಸ ಕ್ರಿಮಿನಲ್ ಲಾ ಇಂಪ್ಲಿಮೆಂಟ್ ಆಗೋದಿಲ್ಲ, ಹಳೆ ಕಾನೂನೇ ಇಂಪ್ಲಿಮೆಂಟ್ ಆಗುತ್ತೆ ಅಂತ ಹೇಳಿ ಎಕ್ಸಾಮಲ್ಲಿ ಎಷ್ಟೋ ಜನ. ಸೊ ಹೊಸ ಕ್ರಿಮಿನಲ್ ಲಾ ಬಗ್ಗೆ ಅಷ್ಟು ತಲೆ ಕೆಡಿಸ್ಕೊಂಡಿರಲಿಲ್ಲ ಮೊದಲೇ ಎಕ್ಸಾಮ್ ಆಗಿದ್ದಿದ್ರೆ. ಬಟ್ ಈಗ ಏನಾಗಿದೆ, ಹೊಸ ಕ್ರಿಮಿನಲ್ ಲಾ ಆಲ್ರೆಡಿ ಇಂಪ್ಲಿಮೆಂಟ್ ಆಗಿದೆ, ಜುಲೈ 1ರಿಂದ ಇಂಪ್ಲಿಮೆಂಟ್ ಆಗಿದೆ, 1 ತಿಂಗಳಾಯಿತು, 1.5 ತಿಂಗಳಾಗ್ತಾ ಬಂತು. ಹಳೆ ಕಾನೂನು ರಿಪೀಲ್ ಆಗಿದೆ. ಈಗ ಆಗುವಂಥ ಎಲ್ಲ ಕೇಸಸ್ಗಳೆಲ್ಲ ಹೊಸ ಕಾನೂನಲ್ಲೇ ರಿಜಿಸ್ಟರ್ ಆಗ್ತಾ ಇದೆ BNS ಅಲ್ಲಿ, ಭಾರತೀಯ ನ್ಯಾಯ ಸಮಿತಿಯಲ್ಲಿ. ಸೊ ಹಾಗಿರುವಾಗ ಎಕ್ಸಾಮ್ಸ್ಗಳನ್ನು ಕಂಡಕ್ಟ್ ಮಾಡುವಂಥದ್ದು ಹೇಗೆ ಹೇಳುವಂಥದ್ದು ಬಹಳ ದೊಡ್ಡ ಒಂದು ಸಮಸ್ಯೆ ಅಂತ ಹೇಳೋದಿಲ್ಲ, ಬಟ್ ಅದೊಂದು ಚಾಲೆಂಜು. ಸೊ ಹೇಗೆ ಕಂಡಕ್ಟ್ ಮಾಡಬೇಕು, ಸೊ ಅದ್ರ ಬಗ್ಗೆನೂ ಕೆಲವೊಂದು ಚರ್ಚೆ ಅಥವಾ ಐ ಡೋಂಟ್ ನೋ ವಾಟ್ ದೇ ಕಾಲ್, ಮೀಟಿಂಗ್ಸ್ಗಳು, ಅಥವಾ ಯಾವ ರೀತಿ ಅದನ್ನು ಎಕ್ಸಾಮ್ಗೆ ಇದು ಮಾಡಬೇಕು, ಇಂಪ್ಲಿಮೆಂಟ್ ಮಾಡಬೇಕು ಹೇಳುವಂಥದ್ದು ಅದು ಒಂದು ವಿಚಾರ ಆಗಿರ್ಬೋದು. ಲೇಟ್ ಆಗೋ ಕಾರಣಕ್ಕೆ ಇಂಪ್ಲಿಮೆಂಟ್ ಮಾಡುವಾಗ ಯಾವ ರೀತಿ ಎಕ್ಸಾಮಿಗೆ ಎಷ್ಟು ಮಟ್ಟಿಗೆ ಹೇಗೆ ಕೊಡಬೇಕು, ಹಳೆ ಕಾನೂನು ಯಾವ ರೀತಿ ಕೊಡಬೇಕು ಹೇಳುವಂಥದ್ದು. ಸೊ ಇದು ಒಂದು ಪಾಸಿಬಲ್ ಕಾರಣಗಳಾಗಿರ್ತವೆ, ಆಯಿತಾ. ಹಾಗೆ ಇನ್ನೂ ಒಂದು ನೋಡೋದಂತ ಆದರೆ 3 years ಮ್ಯಾಂಡೇಟರಿ ಪ್ರಾಕ್ಟೀಸ್ ಹೇಳುವಂಥ ವಿಚಾರ. ಇದ್ರ ಬಗ್ಗೆ ನಾನು ಆಲ್ರೆಡಿ ಹೋದ ವರ್ಷ ಒಂದು ವೀಡಿಯೋ ಮಾಡಿದ್ದೆ. ಆವಾಗ ಮಧ್ಯಪ್ರದೇಶಲ್ಲಿ ಒಂದು ರೂಲ್ ಮಾಡಿದ್ರು, 3 years ಮ್ಯಾಂಡೇಟರಿ ಪ್ರಾಕ್ಟೀಸ್ ಇರಬೇಕು ಅಥವಾ ನಿಮ್ಮ LLBಯಲ್ಲಿ 70% ಮಾರ್ಕ್ಸ್ ತೊಗೊಂಡಿರಬೇಕು ಸೆಮಿಸ್ಟರ್ ಎಕ್ಸಾಮ್ಸಲ್ಲೆಲ್ಲ ಅಂತ ಹೇಳಿ. ಬಟ್ ಆವಾಗ ಆ ಸಿಚುವೇಷನಲ್ಲಿ 3 years ಮ್ಯಾಂಡೇಟರಿ ಪ್ರಾಕ್ಟೀಸ್ ಬಗ್ಗೆ ಇನ್ನೂ ಡೌಟ್ಸ್ ಇತ್ತು. ಆದರೆ ಈಗ ಏನಾಗಿದೆ, ವಿಲ್ ಸಿ, ಐ ಶೋ ಯು ವಿತ್ ದ ಆ್ಯಕ್ಚುಲಿ ಇದು. ಸೊ ಇಲ್ಲಿ ನೋಡಿ, 3 years ಪ್ರಾಕ್ಟೀಸ್ ಆರ್ 70% ಮಾರ್ಕ್ಸ್ ಇನ್ ಬ್ಯಾಚುಲರ್ಸ್ ಡಿಗ್ರಿ ಮ್ಯಾಂಡೇಟರಿ ಫಾರ್ ಸಿವಿಲ್ ಜಡ್ಜ್ ಎಕ್ಸಾಮ್ ಅಂತ ಹೇಳಿ ಏನು ಮಾಡಿತ್ತು, ಮಧ್ಯಪ್ರದೇಶ ರೂಲ್ಸ್ ಆಗಿತ್ತು. ಅದನ್ನು ಮಧ್ಯಪ್ರದೇಶ ಹೈಕೋರ್ಟ್ ಅಪ್ಹೋಲ್ಡ್ ಮಾಡಿದೆ. ಈಗ ಪ್ರೆಸೆಂಟ್ ಇತ್ತೀಚಿನ ಒಂದು ನ್ಯೂಸ್ ನಾವು ನೋಡಿದ್ದೆ, ಇದೀಗ ಏಪ್ರಿಲ್ 2024ಕ್ಕೆ ಆಗಿರುವಂಥ ವಿಚಾರ ಇದು. ಸೊ ಅದನ್ನು ಸುಪ್ರೀಂ ಕೋರ್ಟ್ ಕೂಡ ಅಪ್ಹೋಲ್ಡ್ ಮಾಡಿದೆ. ಸೊ ಹೀಗೆ ಇರುವಾಗ ಅಂದರೆ 3 years ಪ್ರಾಕ್ಟೀಸ್ ಏನಿದೆ ಅಥವಾ 70% ಮಾರ್ಕ್ಸ್ ತೊಗೊಳ್ಬೇಕು, ನೀವು ಪ್ರಾಕ್ಟೀಸ್ ಅಲ್ವಾ ಬ್ಯಾಚುಲರ್ಸ್ ಡಿಗ್ರಿಯಲ್ಲಿ LLBಯಲ್ಲಿ 70% ಮಾರ್ಕ್ ತೊಗೊಂಡಿರಬೇಕು ಹೇಳುವಂಥದ್ದು. ಆ ರೂಲ್ ಬಗ್ಗೆ ಕೂಡ ಹೊಸ ರೂಲ್ಸ್ಗಳನ್ನು ಯಾವ್ದಾದ್ರು ತರ್ತಾ ಇರ್ಬೋದು. ಐ ಡೋಂಟ್ ಸೇ ಇದೇ ತರ್ತಿದ್ದಾರೆ ಅಂತ ಹೇಳ್ತಾ ಇಲ್ಲ, ಇದೇ ಪ್ಲೀಸ್ ಡೋಂಟ್ ಗೆಟ್ ಮಿಸ್ಗೈಡ್ ಆಗಬೇಡಿ, ಇದೇ ರೂಲ್ ಅಂತಲ್ಲ. ಆದರೆ ನಮ್ಮ ಹತ್ತಿರದಲ್ಲಿರುವಂಥ ಬೇರೆ ಬೇರೆ ರಾಜ್ಯಗಳದ್ದು ನಾವು ಕಂಪೇರ್ ಮಾಡಿ ನೋಡಿದರೆ ಈ ರೀತಿ ಪಾಸಿಬಲ್ ಇರ್ಬೋದು, ಹೊಸ ರೂಲ್ಸ್ಗಳೇನಾದರೂ ಇಂಪ್ಲಿಮೆಂಟ್ ಮಾಡ್ತಾ ಇರ್ಬೋದು ಹೇಳುವಂಥ ಒಂದು ಸಹಜ ಒಂದು ಸ್ವಾಭಾವಿಕವಾದಂಥ ಡೌಟ್ ಬರುತ್ತೆ. ಐ ಡೋಂಟ್ ಸೇ ನಮ್ಮ ಇದರಲ್ಲಿ 3 ವರ್ಷದ ಪ್ರಾಕ್ಟೀಸನ್ನು ಇಂಪ್ಲಿಮೆಂಟ್ ಮಾಡ್ತಾರೆ ಅಂತ, ಬಟ್
ನಾವು ನೋಡೋ ಹಾಗೆ ಕೇರಳ ಹೈಕೋರ್ಟಲ್ಲಿ ಫುಲ್ ಕೋರ್ಟ್ ಮೀಟಿಂಗ್ ಆಗಿ ಈ ವರ್ಷದಲ್ಲಿ ಮಾಡಲಿಲ್ಲ. ಇಫ್ ಐ ಕ್ಯಾನ್ ಶೋ ಯು ದ ಆ್ಯಕ್ಚುಲ್ ಪೇಪರ್ ಇದು ನೋಡಿ, ಕೇರಳ ಹೈಕೋರ್ಟ್ ಇದು ಯಾವತ್ತಿಂದು ಜುಲೈ 20ರದ್ದು ಇದು ನ್ಯೂಸ್ ಅಂತ ಹೇಳ್ಬೋದು. ಕೇರಳ ಹೈಕೋರ್ಟ್ ರಿಸಾಲ್ವ್ಸ್ ಟು ರಿವೈಸ್ ಸೆಲೆಕ್ಷನ್ ರೂಲ್ಸ್. ಸೊ ಸೆಲೆಕ್ಷನ್ ಮಾಡುವಂಥ ರೂಲ್ಸ್ಗಳನ್ನು ರಿವೈಸ್ ಮಾಡುವಂಥ, ಸೊ ಆ ಒಂದು ಬದಲಾವಣೆ ಆಗ್ತಾ ಇದೆ ಕೋರ್ಟ್ಸ್ಗಳಲ್ಲಿ, ರೂಲ್ಸ್ಗಳನ್ನು ಚೇಂಜ್ ಮಾಡುವಂಥದ್ದು. ಈಗ ಸರ್ವಿಸ್ ರೂಲ್ಸ್ ಕರ್ನಾಟಕ, ಜುಡಿಷಿಯರಿ ಎಕ್ಸಾಮಿನೇಷನ್, ಅಪಾಯಿಂಟ್ಮೆಂಟ್ ರೂಲ್ಸ್, ಯಾವುದು ರೂಲ್ಸಿಗೆ ಅಪಾಯಿಂಟ್ಮೆಂಟ್ ಆಗುವಂಥ ರೂಲ್ಸ್ ಇರುತ್ತೆ ಅದನ್ನು ಚೇಂಜ್ ಮಾಡ್ತಾ ಇರ್ಬೋದು ಮೇ ಬಿ. ಸೊ ಅಲ್ವಾ, ಸೊ ಅದಕ್ಕೋಸ್ಕರ ಅದು ಇಟ್ ಕುಡ್ ಬಿ 3 ಇಯರ್ಸ್ ಅಲ್ಲ, ಅಥವಾ ಬೇರೆ ಯಾವುದಲ್ಲಾದರೂ ಇರ್ಬೋದು, ಕ್ಯಾಟಗರಿ ರಿಸರ್ವೇಷನ್ನು ಅಥವಾ ಸಿಲೆಬಸ್ಸಲ್ಲಿ ಚೇಂಜ್ ಮಾಡ್ಬೋದು, ವಿ ಡೋಂಟ್ ನೋ ಅಲ್ವಾ. ಸೊ ಅದಕ್ಕೆ ಇದನ್ನು ಯಾರಾದರೂ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಡೋಂಟ್ ಗೆಟ್ ತುಂಬ ಎಕ್ಸ್ಟ್ರೀಮ್ ಲೆವೆಲ್ಗೂ ಹೋಗಬೇಡಿ. ಅಯ್ಯೋ ಹೀಗಾಯ್ತು 3 ವರ್ಷ ಇಂಪ್ಲಿಮೆಂಟ್ ಮಾಡೇ ಬಿಟ್ರಾ ಅಂತಲ್ಲ, ಗೊತ್ತಿಲ್ಲ. ಯಾವುದೇ ಒಂದು ಸಹ ಆಗೋ ತನಕನೂ ಸತ್ಯ ಅಲ್ಲ, ನೋಟಿಫೈ ಆಗೋ ತನಕನೂ ಅದು ನಿಜ ಅಲ್ಲ. ಆದರೆ ನೀವು ಸುಮ್ಮನೆ ಗೊತ್ತಿಲ್ಲದೆ ಎಕ್ಸಾಮ್ ಯಾಕೆ ಪೋಸ್ಟ್ಪೋನ್ ಆಗ್ತಾ ಇದೆ ಅಂತ ಹೇಳುವಂಥ ಆ ಸ್ಪೆಕ್ಯುಲೇಷನ್ ಮಾಡೋ ಬದಲು ಪಾಸಿಬಿಲಿಟಿ ಇರ್ಬೋದು. ಯಾಕೆಂದರೆ ತುಂಬ ಚೇಂಜಸ್ಗಳಾಗಿವೆ ಈ ವರ್ಷದಲ್ಲಿ. ಸೊ ಅದಕ್ಕೋಸ್ಕರ ಜುಡಿಷರಿ ಎಕ್ಸಾಮ್ ಪೋಸ್ಟ್ಪೋನ್ ಆಗ್ತಾ ಇರ್ಬೋದು ಹೇಳುವಂಥದ್ದನ್ನು ಮನಸ್ಸಲ್ಲಿ ಇಟ್ಕೊಳ್ಳೋದು ಭಾಳ ಮುಖ್ಯ ಆಗುತ್ತೆ. ಯಾಕೆಂದರೆ ತುಂಬ ಜನ ಕೆಲವ್ರು ಜಾಬ್ಸ್ ಇರೋದಿಲ್ಲ, ಜುಡಿಷರಿ ಎಕ್ಸಾಮ್ಗೆ ತಯಾರಿ ಮಾಡ್ಕೊಳ್ತಾ ಇರ್ತೀರಿ ಅಲ್ವಾ. ಸೊ ವಾಟ್ ಐ ಸಜೆಸ್ಟ್ ಇಸ್, ಹೌದು ಜುಡಿಷರಿ ಎಕ್ಸಾಮ್ಗೆ ತಯಾರಿ ಮಾಡ್ಕೊಳ್ಬೇಕು, ಆದರೆ ಅದು ಒಂದು 4-5 ತಿಂಗಳು 6 ತಿಂಗಳು ಅಂತ ಹೇಳಿ ಮುಗ್ದು ಹೋಗುವಂಥ ವಿಚಾರ ಅಲ್ಲ. ಲೈಫ್ ಲಾಂಗ್ ಅಂತ ಹೇಳ್ತಿದ್ರು ಸಹ ಓದುವಂಥದ್ದು ಕಂಟಿನ್ಯೂಸ್ ಪ್ರೋಸೆಸ್. ಅಟ್ಲೀಸ್ಟ್ ಒಂದು 2-3 ವರ್ಷದ ಕಂಟಿನ್ಯೂಸ್ ಸ್ಟಡಿ ಬೇಕೇ ಬೇಕಾಗತ್ತೆ. ಸೊ ಹಾಗಿರುವಾಗ ನೀವು ಜುಡಿಷರಿ ಎಕ್ಸಾಮ್ ಬರಿತೀರಿ ಅಂತ ಆದರೆ ನೋಡ್ಕೊಳ್ಳಿ. ಯಾಕೆಂದರೆ ನಿಮ್ಮ ಕರಿಯರ್, ನಿಮಗೆ ಫೈನಾನ್ಷಿಯಲ್ ಇದೇನಿರುತ್ತೆ, ಯಾಕೆಂದರೆ ಫುಲ್ ಕೆಲಸ ಬಿಟ್ಕೊಂಡು ಕೇವಲ ಓದ್ತೇನೆ ಅಂತ ಹೇಳಿದ್ರು ಕೆಲವು ಸಲ ವರ್ಕೌಟ್ ಆಗಲಿಕ್ಕಿಲ್ಲ ತುಂಬ ಜನರಿಗೆ. ಅಥವಾ ಪಾಪ ಕೆಲಸಕ್ಕೆ ಹೋಗ್ಕೊಂಡು ನಾವು ಓದ್ತೇವೆ ಅಂದರೆ ಟೈಮ್ ಸಾಕಾಗೋದಿಲ್ಲ. ಸೊ ಈ ಬಹಳಷ್ಟು ದ್ವಂದ್ವಗಳಿರ್ತವೆ. ಸೊ ಅದಕ್ಕೆ ನೀವೇನು ಮಾಡಬೇಕು, ಎಷ್ಟು ಪಾಸಿಟಿವ್ ಇದಿದೆ ನೀವು ಕೆಲಸ ಬಿಟ್ಟು ಓದುವಂಥದ್ರಲ್ಲಿ, ಅಥವಾ ಕೆಲಸ ಸಮಯದಲ್ಲೇ ನಿಮಗೆ ಓದುವಷ್ಟು ಸಾಧ್ಯತೆ ಎಷ್ಟಿದೆ ಅದನ್ನೆಲ್ಲ ಲಿಸ್ಟ್ ಮಾಡಿಕೊಂಡು ನಿಮಗೆ ಯಾವುದು ಹೆಚ್ಚು ಫೇವರಬಲ್ ಇದೆ ಅದನ್ನು ಆದಷ್ಟು ಟ್ರೈ ಮಾಡಲಿಕ್ಕೆ ನೋಡಬೇಕು. ಯಾಕೆಂದರೆ ಇದೇ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಒಬ್ಬೊಬ್ಬರಿಗೆ ಒಂದೊಂದು ಇದು ಅಪ್ಲೈ ಆಗುತ್ತೆ. ಬಟ್ ಎವ್ರಿಥಿಂಗ್ ಇಸ್ ಅಪಾನ್ ಯು. ಇದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು, ಯಾಕೆಂದರೆ ಹೀಗೆ ಒಂದು ವೇಳೆ ಚೇಂಜಸ್ ಆದರೆ ನಿಮ್ಮ ಒಂದು ಚಾಯ್ಸಲ್ಲೂ ಕೂಡ ಚೇಂಜ್ ಆಗುವಂಥ ಸಾಧ್ಯತೆ ಇರುತ್ತೆ. ಕ್ರಿಮಿನಲ್ ಲಾಸ್ ಇಂಪ್ಲಿಮೆಂಟ್ ಮಾಡಿದ್ರೆ ಅದನ್ನು ಓದ್ಕೊಂಡು ಬೇಕಾಗಿರುತ್ತೆ ನೀವು ಅಲ್ವಾ. ಮತ್ತು ಇನ್ನೊಂದು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ಇದೊಂದು ಆಯಿತಾ. ಸೊ ಸೆಲೆಕ್ಷನ್ ರೂಲ್ಸ್ ಏನು ಮಾಡಿದೆ, ಇನ್ ಅ ಫುಲ್ ಕೋರ್ಟ್ ಮೀಟಿಂಗ್ ಆಫ್ ಜಡ್ಜಸ್ ಕೇರಳ ಹೈಕೋರ್ಟ್ ಹ್ಯಾಸ್ ರಿಸಾಲ್ವ್ ಟು ಕ್ಯಾರಿ ಔಟ್ ಅಮೆಂಡ್ಮೆಂಟ್ಸ್ ಇನ್ ದ ಸೆಲೆಕ್ಷನ್ ರೂಲ್ಸ್ ಫಾರ್ ಅಪಾಯಿಂಟ್ಮೆಂಟ್ ಟು ದ ಪೋಸ್ಟ್ ಆಫ್ ಸಿವಿಲ್ ಜಡ್ಜ್, ಸ್ಪೆಸಿಫೈಯಿಂಗ್ ಅ ರಿಕ್ವೈರ್ಮೆಂಟ್ ಆಫ್ ಮಿನಿಮಮ್ 3 years ಆಫ್ ಪ್ರಾಕ್ಟೀಸ್. ಮಿನಿಮಮ್ 3 ವರ್ಷ ಪ್ರಾಕ್ಟೀಸ್ ಬೇಕು ಹೇಳುವಂಥದ್ದು. ಆ ರೂಲ್ಸ್ ಬರಲಿಲ್ಲ, ಹಾಗೆ ಇಂಪ್ಲಿಮೆಂಟ್ ಮಾಡಬೇಕು ಹೇಳುವಂಥದ್ದನ್ನು ದೇ ಹ್ಯಾವ್ ರಿಸಾಲ್ಟ್, ಕೇರಳ ಹೈಕೋರ್ಟ್ ರಿಸಾಲ್ವ್ ಮಾಡಿದೆ ಅಂತ ಹೇಳಿ ಇದು ಒಂದು ಹೇಳ್ಬೋದು. ಹಾಗೆ ಇನ್ನೊಂದು ಇದು ಯಾಕೆ ಅಂತ ಹೇಳಿದ್ರೆ ಡಿಫಿಕಲ್ಟಿ ಲೆವೆಲ್. ಈಗ ಆಲ್ ಇಂಡಿಯಾ ಬಾರ್ ಎಕ್ಸಾಮ್ ನಿಮಗೆ ಸಂಪೂರ್ಣವಾಗಿ ಅನ್ರಿಲೇಟೆಡ್ ಆದರೂ ಕೂಡ ಐ ವಾಂಟ್ ಟು ಸೇ ಅಷ್ಟು ಸುಲಭ ಅಲ್ಲ ಅಂತ. ಡಿಫಿಕಲ್ಟಿ ಲೆವೆಲ್ ಜಾಸ್ತಿ ಆಗ್ತಾ ಇದೆ. ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನಲ್ಲೂ ಕೂಡ ನೋಡಿ ಸುಪ್ರೀಂ ಕೋರ್ಟಲ್ಲಿ ಹೋಗಿದ್ರಂತೆ ಕಟ್ ಆಫ್ ಮಾರ್ಕ್ಸನ್ನು ರಿಡ್ಯೂಸ್ ಮಾಡಿ ಅಂತ ಹೇಳಿ. ಯಾಕೆಂದರೆ ಎಷ್ಟು ಲಾಸ್ಟ್ ಟೈಮು ಐ ಶೋ ಯು ಹಿಯರ್, ಇಲ್ಲಿ ಅದು ಪರ್ಸೆಂಟೇಜ್ ನೋಡಿ, ಪಾಸ್ ಪರ್ಸೆಂಟೇಜ್ ಐ ಡೋಂಟ್ ನೋ ಇಫ್ ಯು ಕಾಣ್ತಾ ಇದೆಯಲ್ಲ ಗೊತ್ತಿಲ್ಲ, 48.36% ಮಾತ್ರ ಪಾಸ್ ಪರ್ಸೆಂಟೇಜು ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್. ಸೊ ಎಷ್ಟು ಜನ ಕಟ್ಟಿದ್ರಂದರೆ ಆಲ್ ಇಂಡಿಯಾ ಈಗ 18 ಎಕ್ಸಾಮ್ ಆಯ್ತಲ್ಲ ಲಾಸ್ಟ್ ಹೋದ ವರ್ಷ ಆಗಿರುವಂಥದ್ದು. ಸೊ ಔಟ್ ಆಫ್ 1,48,781 ಸ್ಟೂಡೆಂಟ್ಸ್ಗಳು ಅಪಿಯರ್ ಆದರೆ ಅದರಲ್ಲಿ 1,00,000 ರಿಜಿಸ್ಟರ್ ಮಾಡಿದರೆ ಸುಮಾರು 1.5 ಲಕ್ಷ ಜನ ಅಪಿಯರ್ ಆದರು. 1.5 ಲಕ್ಷ ಜನರಲ್ಲಿ ಪಾಸ್ ಆದವರು ಕೇವಲ 69,000 ಜನ, ಫೇಲ್ ಆದವರು 74,000 ಜನ. ಅಂದರೆ 74,000 ಅಂದರೆ ಸುಮಾರು 51% ಆಗುತ್ತೆ. ಓಕೆ, ನಿಮ್ಗೆ ಕಾಣ್ತಾ ಇರ್ತಿದ್ರೆ ಜಸ್ಟ್ ವಾಂಟ್ ಟು ಅಂದರೆ ಅದು ಓದಿ ಹೇಳ್ತಾ ಇದ್ದಾನೆ. ಸೊ ಹೀಗೆ ಇರುವಾಗ ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ ನಮಗೆ ಅಪ್ಲೈ ಆಗೋದಿಲ್ಲ ಅಂತ ಹಾಗೆ ತಿಳ್ಕೊಳ್ಬೇಡಿ. ಸುಪ್ರೀಂ ಕೋರ್ಟ್ ಏನು ಹೇಳ್ತು, ಓದ್ರಪ್ಪ, ಕಟ್ ಆಫ್ ಮಾರ್ಕ್ಸ್ ಆದರೆ ಲಾಯರ್ಸ್ ಕ್ವಾಲಿಟಿ ಕಮ್ಮಿ ಆಗುತ್ತೆ ಅಂತ ಹೇಳ್ತು. ಪಡೋ ಬಾಯ್ ಅಂದರೆ ಓದ್ರಪ್ಪ ಅಂತ ಹೇಳಿ ಓದಿ. ಯಾಕೆಂದರೆ ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ನೇ ಇಟ್ಸ್ ಅ ಬೇಸಿಕ್ ಎಕ್ಸಾಮ್. ಸೊ ಅಲ್ಲೇ ಲಾಯರ್ಸ್ಗಳ ಇದನ್ನು ಅಷ್ಟು ಸುಪ್ರೀಂ ಕೋರ್ಟ್ ಎಕ್ಸ್ಪೆಕ್ಟ್ ಮಾಡ್ತಾ ಇರುವಾಗ ಆಫ್ಕೋರ್ಸ್ ಜುಡಿಷರಿ ಎಕ್ಸಾಮ್ ಲೆವೆಲ್ ಅಂತೂ ಖಂಡಿತವಾಗ್ಲೂ ಡಿಫಿಕಲ್ಟಿ ಲೆವೆಲ್ ಇದ್ದೇ ಇರುತ್ತೆ. ಅದನ್ನು ನಾವು ಲಾಸ್ಟ್ ಇಯರ್ ಯಾರು ಮೇನ್ಸ್ ಎಕ್ಸಾಮ್ಸ್ ಬರ್ತಿದ್ದಾರೆ ಅವರಿಗೆ ಖಂಡಿತವಾಗಿಯೂ ಅವರಿಗೆ ಅದರದ್ದು ಅಂದಾಜಿರುತ್ತೆ ಅಲ್ವಾ. ಸಡನ್ನಾಗಿ ನಿಮಗೆ ಆ ಪೇಪರ್ನ ಪ್ಯಾಟರ್ನ್ ಚೇಂಜ್ ಆಗಿರೋದು ಕಂಡು ಬಂದಿದೆ, ಡಿಫಿಕಲ್ಟಿ ಲೆವೆಲ್ ಜಾಸ್ತಿ ಆಗಿದೆ.
ಸೊ ಅದಕ್ಕೋಸ್ಕರ ಐ ಜಸ್ಟ್ ವಾಂಟೆಡ್ ಟು ಹೈಲೈಟ್ ದೀಸ್ ಪಾಯಿಂಟ್ಸ್. ಬೇರೆ ಬೇರೆ ರೂಲ್ಸ್ಗಳು ನಮ್ಮ ರಾಜ್ಯದಲ್ಲಿ ಆಗಲಿಲ್ಲ, ಬೇರೆ ರಾಜ್ಯಗಳಲ್ಲಿ ಆಗ್ತದೆ. ಹಾಗೆ ಕೇರಳದಲ್ಲಿ ನೋಡಿ ಇನ್ನೊಂದು ಬದಲಾವಣೆ ಹೇಳ್ತೇನೆ. ನೋಟಿಫಿಕೇಷನ್ ಅಂದರೆ ಹೊಸ ಕ್ರಿಮಿನಲ್ ಲಾ ಇಂಪ್ಲಿಮೆಂಟ್ ಆಗೇ ಇರಲಿಲ್ಲ ಇನ್ನು. ಮೇ ಬಿ ಫೆಬ್ರವರಿ ಮಾರ್ಚಲ್ಲಿ ಅಲ್ಲಿ ನೋಟಿಫಿಕೇಷನ್ ಆಗಿತ್ತು 2024ರಲ್ಲಿ, ಈ ವರ್ಷದ ಪ್ರಾರಂಭದಲ್ಲಿ. ಆವಾಗಲೇ ಒಂದು ಕೋರಿಜಿಂಡಮ್ ತಂದು, ಒಂದು ಬದಲಾವಣೆ ತಂದು CRPC ಹಾಗೂ BNSS, IPC ಹಾಗೂ BNS ಹಾಗೂ ಭಾರತೀಯ ಸಾಕ್ಷರತಾ ನಿಯಮ ಹಾಗೂ ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್ ಅಂದರೆ ಎರಡೂ ಆ್ಯಕ್ಟ್ಗಳನ್ನು, ಹಳೆಯ ಕಾನೂನು ಹೊಸ ಕಾನೂನು ಎರಡನ್ನೂ ಓದಬೇಕು ಅಂತ ಹೇಳಿ ಸಿಲೆಬಸ್ಸಲ್ಲಿ ಪ್ರಿಸ್ಕ್ರೈಬ್ ಮಾಡಿತ್ತು. ಹಾಗೆ ಕ್ವಶನ್ಸ್ಗಳು ಕೇಳಿದರು, ಒಂದು 5-6 ಮಾರ್ಕ್ಸ್ಗಳು ಕ್ವಶನ್ಗಳನ್ನು ಕೇಳಿದರು ಪ್ರಿಲಿಮ್ಸಲ್ಲಿ. ಸೊ ಅದ್ರ ಬಗ್ಗೆ ನಾನು ನಂತರ ದಿನಗಳಲ್ಲಿ ಡಿಸ್ಕಷನ್ ಮಾಡಿ ತೋರಿಸ್ತೇನೆ ಹೇಗೆ ಯಾವ ರೀತಿ ಕ್ವಶನ್ಗಳು ಕೇಳಿದರು ಅಂತ ಹೇಳಿ. ಸೊ ಕೇರಳ ನಮ್ಮ ಇಟ್ಸ್ ವೆರಿ ರಿಲೇಟಿಂಗ್ ಸ್ಟೇಟ್, ಸಿಲೆಬಸ್ ಕೂಡ ಆಲ್ಮೋಸ್ಟ್ ಹೆಚ್ಚು ಕಮ್ಮಿ ಒಂದೇ ಇದೆ. ಸೊ ವಿ ಕ್ಯಾನ್ ಸ್ವಲ್ಪ ಇನ್ಫ್ಲುಯೆನ್ಸ್ ಆಗೇ ಆಗ್ಬೋದು ಅಂತ ಹೇಳಿ ನನ್ನ ಅನಿಸಿಕೆ. ಓಕೆ, ಸೊ ಇದಾದರೂ ಆಗತ್ತೆ ಅಂತ ಅಲ್ಲ. ಯಾಕಂದ್ರೆ ತುಂಬ ಜನ ನೋಡಿ ಈ ವಿಡಿಯೋ ನೋಡಿಕೊಂಡು ಐ ಕ್ಯಾನ್ ಎಕ್ಸ್ಪೆಕ್ಟ್ ತುಂಬ ಜನ ಏನು ಮಾಡ್ತಾರೆ, ಇದು ಇಂಪ್ಲಿಮೆಂಟ್ ಆಯಿತು ಹೇಳುವಂಥ ಆ ಸುಳ್ಳು ಸುದ್ದಿ ಹಬ್ಸ್ತಾರೆ. ಪ್ಲೀಸ್ ಡೋಂಟ್ ಡೂ ದ್ಯಾಟ್. ಯಾವುದೇ ರೀತಿಯ ನೋಟಿಫಿಕೇಷನ್ ಕೂಡ ಆಗಲಿಲ್ಲ, 3 years ಪ್ರಾಕ್ಟೀಸ್ ಮ್ಯಾಂಡೇಟರಿ ಕೂಡ ಆಗಲಿಲ್ಲ, ಅಥವಾ ನ್ಯೂ ಕ್ರಿಮಿನಲ್ ಲಾಸ್ ಇಂಪ್ಲಿಮೆಂಟೇಷನ್ ಕೂಡ ಇನ್ನೂ ತನಕ ಆಗಲಿಲ್ಲ. ಬಟ್ ಪಾಸಿಬಲ್ ಇರಬಹುದು ಹೇಳುವಂಥ ಅಷ್ಟೇ ಒಂದು ಸ್ಪೆಕ್ಯುಲೇಷನ್ ಅಷ್ಟೇ ಇದು, ಆಯಿತಾ. ಸೊ ದೇರ್ ಇಸ್ ಅ ವಾಸ್ಟ್ ಡಿಫ್ರೆನ್ಸ್ ಬಿಟ್ವೀನ್ ಏನಾಗಿದೆ ಏನು ಆಗಬಹುದು ಅಂತ ಹೇಳಿ. ಸೊ ಇದನ್ನು ನಾನು ಸ್ಪಷ್ಟವಾಗಿ ನಿಮಗೆ ಹೇಳ್ತಾ ಇದ್ದೇನೆ. ಅದಕ್ಕೋಸ್ಕರ ಸೊ ಇದನ್ನೆಲ್ಲ ಹೇಳುವಂಥ ಉದ್ದೇಶ ಏನು, ವಾಟ್ ಕುಡ್ ಬಿ ದ ರೀಸನ್, ಹಾಗೆ ನಮ್ಮ ತಯಾರಿ ಹೇಗಿರಬೇಕು ಹೇಳುವಂಥದ್ದು ಮುಖ್ಯವಾಗಿ ಹೇಳುವಂಥದ್ದು. ಓಕೆ, ಸೊ ಯಾವಾಗಲೇ ಎಕ್ಸಾಮ್ ಆಗಲಿ, ಎಕ್ಸಾಮ್ ಒಂದು ವೇಳೆ ಈ ವರ್ಷ ಅಲ್ಲದಿದ್ದರೂ ಆಗ್ಬೋದು, ಈ ತಿಂಗಳಲ್ಲಿ ಆಗ್ಬೋದು, ಮುಂದಿನ ತಿಂಗಳಲ್ಲಿ ಆಗ್ಬೋದು, ಈ ವರ್ಷದಲ್ಲಿ ಒಂದು ನೋಟಿಫಿಕೇಷನ್ ಬರ್ಬೋದು. ಯಾಕೆಂದರೆ ಪ್ರತಿ ವರ್ಷ ಒಂದು ಎಕ್ಸಾಮ್ ಕಂಡಕ್ಟ್ ಆಗ್ತಾ ಇದೆ, ಅದೊಂದು ಪ್ರತೀತಿ, ಅದೊಂದು ಸಿಸ್ಟಮ್ ಆಗ್ತಾ ಇದೆ. ಯಾಕೆಂದರೆ ವೇಕೆನ್ಸಿ ಕೂಡ ಹಾಗೆ ಇರತ್ತಲ್ವ. ಸೊ ಎಕ್ಸಾಮ್ ನೋಟಿಫೈ ಆಗ್ಬೋದು, ಬಟ್ ನಾವು ಎಕ್ಸ್ಪೆಕ್ಟ್ ಮಾಡಿರೋ ಡೇಟಿಗೆ, ನಾವು ಎಕ್ಸ್ಪೆಕ್ಟ್ ಮಾಡಿರೋ ದಿನಕ್ಕೆ ಆಗಬೇಕಂತ ಇಲ್ಲ. ಇದೊಂದು ವಿಚಾರ. ಹಾಗಿದ್ರೆ ನೆಕ್ಸ್ಟ್ ಏನು ಮಾಡಬೇಕು, ವಾಟ್ ಈಸ್ ಅವರ್ ನೆಕ್ಸ್ಟ್ ಇದು ಹೇಳುವಂಥದ್ದು ಸಹಜ. ಎಕ್ಸಾಮೇ ಇಲ್ಲ ಅಂದರೆ ಎಷ್ಟೋ ಜನ ಮೋಟಿವೇಶನ್ ಕಳ್ಕೊಂಡು ಬಿಡ್ತಾರೆ. ವಾಟ್ ಐ ಸಿ ಈಸ್, ಎಷ್ಟೋ ಈಗ ಏಪ್ರಿಲ್ ಮೇ ಆ ತಿಂಗಳಲ್ಲಿ ಬಹಳಷ್ಟು ಜನ ಲೈಕ್ ದೇ ವರ್ ವೆರಿ ಎಂಥೂಸಿಯಾಸ್ಟಿಕ್, ಇನ್ನು ಎಕ್ಸಾಮ್ ನೋಟಿಫೈ ಆಗೇ ಬಿಡುತ್ತೆ, ನಾವು ಎಕ್ಸಾಮ್ ಬರೀತೇವೆ ಹೇಳುವಂಥದ್ದಿರತ್ತೆ. ಯಾವಾಗ ನೋಟಿಫಿಕೇಷನ್ ಆಗಲಿಲ್ಲ, ಅದು ಸಹಜವಾಗಿ ಆ ಲೆವೆಲ್ ಡೌನ್ ಆಗ್ತಾ ಇದೆ ಪ್ರತಿಯೊಬ್ಬರದ್ದು. ಐ ಕ್ಯಾನ್ ಸಿ. ಓಕೆ, ನನ್ನ ಸ್ಟೂಡೆಂಟ್ಸ್ಗಳಿಂದ ಹಿಡಿದು ಲೈಕ್ ಹೂ ಕಮಿಂಗ್ ಟು ಕ್ಲಾಸಸ್ ಅವರಿಂದ ಹಿಡಿದು ಸಹಜವಾಗಿ ವಿ ಕ್ಯಾನ್ ಸಿ ಅದರದ್ದು ರೆಸ್ಪಾನ್ಸ್ ಲೆವೆಲ್ ಏನಿದೆಲ್ಲ, ಆ ಮೋಟಿವೇಶನ್ ಲೆವೆಲ್ ಇನ್ನೂ ಎಕ್ಸಾಮ್ ಆಗುತ್ತೋ ಇಲ್ವೋ ಈ ರೀತಿ ಒಂಥರ ಬೇಸರ, ನಿರಾಸೆ ಈ ರೀತಿ ಮಾಡ್ಕೊಳ್ತಾರೆ. ಹಾಗೆ ಮಾಡ್ಕೊಳ್ಬಾರ್ದು. ಒಂದು ಗಾದೆ ಮಾತಿದೆ, ತಾಳುವಿಕೆಗಿಂತ ತಪ್ಪವೂ ಇಲ್ಲ ಅಂತ. ತಾಳ್ಮೆ ಮುಖ್ಯ. ಅದರಷ್ಟು ದೊಡ್ಡ ತಪಸ್ಸು ಯಾವುದೂ ಇಲ್ಲ. ನೀವು ಎಕ್ಸಾಮ್ ಅಲ್ವಾ, ಆಗತ್ತೆ ಕೆಲವೊಂದು ಸಲ. ಈಗ ಜುಡಿಷರಿ ಎಕ್ಸಾಮ್ ಇಷ್ಟಾದರೂ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಈಗ ನಾನು ಹೇಳೋದು ಕೇಳಿದ್ದೇನೆ, ವಿಲೇಜ್ ಅಕೌಂಟೆಂಟ್ ಎಕ್ಸಾಮ್ ಇರ್ಬೋದು, ಅದು ಸುಮಾರು 5 ವರ್ಷ ಆಗಿತ್ತು, 5 ವರ್ಷದಿಂದ ಕರೆದೇ ಇರಲಿಲ್ಲ. ಅಥವಾ ಬೇರೆ ಈಗ APP ಎಕ್ಸಾಮ್ ಕೂಡ ನೋಡಿ ಎಷ್ಟೋ ಸಮಯ ಆಯಿತು ಕರೀಲಿಲ್ಲ. ಅಥವಾ ನಾವು ಬೇರೆದು ನೋಡೋದಾದರೆ ಈ ಗೌರ್ಮೆಂಟ್ ಎಕ್ಸಾಮ್ಸ್ ಕೆಲವೊಂದು ನೋಟಿಫೈ ಆಗಿರತ್ತೆ, ಎಕ್ಸಾಮ್ ಡೇಟ್ ಅನೌನ್ಸ್ ಮಾಡಿರೋದಿಲ್ಲ. UPSC ಅಥವಾ ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಎಕ್ಸಾಮ್ಸ್ಗಳೇ ನಾವು ನೋಡೋದಾದರೆ ಹೋದ ವರ್ಷ ಯಾವತ್ತೋ ರಿಲೀಸ್ ಆಗಿರುತ್ತೆ, ಬಟ್ ನೋಟಿಫಿಕೇಷನ್ ಆಗಿರುತ್ತೆ, ಅಪ್ಲೈ ಮಾಡಿರ್ತಾರೆ, ಎಕ್ಸಾಮ್ ಡೇಟ್ ರಿಲೀಸ್ ಆಗಿರೋದಿಲ್ಲ. ಇತ್ತೀಚೆಗೆ ನಾವು KPSC ಪರೀಕ್ಷೆದು ನಾವು ಎಷ್ಟೋ ಸಲ ನೋಡಿದ್ವಿ, ಎಷ್ಟೋ ಡೇಟ್ಗಳನ್ನು ಪೋಸ್ಟ್ಪೋನ್ ಮಾಡ್ತಾಯಿದ್ರು. ಯಾಕೆಂದರೆ ಇಟ್ ವಾಸ್ ಕಾನ್ಫ್ಲಿಕ್ಟಿಂಗ್ ವಿತ್ ಬ್ಯಾಂಕ್ ಎಕ್ಸಾಮ್, IBPS ಎಕ್ಸಾಮ್ಸ್ ಅಂತ ಹೇಳಿ ಇದಾಗ್ತಾಯಿತ್ತು. ಸೊ ಮೇನ್ ಮುಖ್ಯ ಅಂದರೆ ನಮ್ಮ ಮೋಟಿವೇಶನ್ ಲೆವೆಲ್ಲು ಕಮ್ಮಿ ಮಾಡ್ಕೊಳ್ಬಾರ್ದು. ಎಕ್ಸಾಮ್ ಅಲ್ಲ, ನಿಮ್ಗೆ ಇನ್ನೂ ಜಾಸ್ತಿ ಟೈಮ್ ಸಿಗತ್ತೆ ಅಂತ ನೀವು ತಿಳ್ಕೊಳ್ಬೇಕು, ಓದಬೇಕು. ಯಾಕಂದರೆ ತುಂಬ ಜನ ಅದು ಓದುವಂಥ ಇದನ್ನು ಹ್ಯಾಬಿಟ್ ಬಿಟ್ಬಿಡ್ತೀರಿ. ಇಲ್ಲ, ನಮ್ಗೆ ಈಗಲ್ಲ, ಎಕ್ಸಾಮ್ ಬಂದಮೇಲೆ ನೋಡ್ಕೊಳ್ಳೋಣ, ನೋಟಿಫೈ ಆದಮೇಲೆ ನೋಡ್ಕೊಳ್ಳೋಣ. ನೋಟಿಫೈ ಆದಮೇಲೆ ನೋಡಿ, ಒಂದು ಹೆಚ್ಚು ಅಂದರೆ 30-40 ದಿನ ಕೊಟ್ಬಿಟ್ರೆ ಕಷ್ಟ. ನಾರ್ಮಲಿ ಯಾವಾಗಲೂ ಕೊಡೋ ಥರ 3 ತಿಂಗಳೇ ಕೊಡಬೇಕಂತ ಇಲ್ಲ. ವಾಟ್ ಇಫ್ 40 ದಿನಗಳ ನಂತರ ಮಿನಿಮಮ್ ಎಷ್ಟು 40 ದಿನ ಗ್ಯಾಪ್ ಇರಬೇಕು, ಏನು ಐ ಡೋಂಟ್ ನೋ, ಬಟ್ ನಾರ್ಮಲಿ ಅಷ್ಟಾದರೂ ಟೈಮ್ ಕೊಡ್ಬೋದು ಅಷ್ಟೇ. ಸೊ ಆವಾಗ ನಿಮಗೆ 1 ತಿಂಗಳು ಸಿಗೋದಿಲ್ಲ ಪ್ರಿಲಿಮ್ಸ್ ಎಕ್ಸಾಮ್ಗೆ. ಸೊ ಆವಾಗ ಏನು ಮಾಡ್ತೀರಿ, ವಾಟ್ ವಿಲ್ ಯು ಡೂ? ಯಾಕೆಂದರೆ ಇದರ ರಿಸಲ್ಟ್ ಲೇಟ್ ಆದರೆ ನೆಕ್ಸ್ಟ್ ಇಯರ್ದು ರಿಸಲ್ಟ್ ಲೇಟ್ ಆಗುವಂಥ ಸಾಧ್ಯತೆ ಇರುತ್ತೆ ಅಲ್ವಾ. ಸೊ ಬೇಗ ಎಕ್ಸಾಮನ್ನು ಕೂಡ ಮುಗಿಸುವಂಥ ಸಾಧ್ಯತೆ ಇರುತ್ತೆ. ಅದಕ್ಕೋಸ್ಕರ ನಿಮ್ಮ ಇದಿದೆಲ್ಲ ಎಂಥೂಸಿಯಾಸಮ್ ಅಂತ ಇದೆ, ಅದನ್ನು ಎಕ್ಸಾಮ್ ಹುಮ್ಮಸ್ಸು ಅಂತ ಹೇಳ್ತಾರೆ, ಅದನ್ನು ಕಮ್ಮಿ ಮಾಡ್ಕೊಳ್ಬಾರ್ದು. ಸೊ ಅದನ್ನು ಹೇಳುವಂಥದ್ದು. ಸೊ ಡಿಫಿಕಲ್ಟಿ ಲೆವೆಲ್ ಆಫ್ ಕೋರ್ಸ್ ನಾವು ಎಕ್ಸ್ಪೆಕ್ಟ್ ಮಾಡಿರೋ ಥರ ಖಂಡಿತವಾಗಿ ಇರೋದಿಲ್ಲ, ಜಾಸ್ತಿ ಆಗುತ್ತೆ. ಜಾಸ್ತಿ ಕಷ್ಟದ ಓದ್ಕೊಂಡ್ರೆ ಅಫ್ಕೋರ್ಸ್ ಈಸಿ ಲೆವೆಲಿಂದ ಆನ್ಸರ್ ಮಾಡಲಿಕ್ಕೆ ಆಗುತ್ತೆ. ನೀವು ಪ್ರಿಲಿಮ್ಸ್ ಪಾಸ್ ಆದರೂ ಸಹ ಪ್ರಿಲಿಮ್ಸನ್ನು ಹೇಗೋ ಪಾಸ್ ಮಾಡಿಬಿಡ್ತೀರಿ, ಬಟ್
ಮೇನ್ಸ್ ಎಕ್ಸಾಮ್ಸ್ ಇಟ್ಸ್ ನಾಟ್ ಲೈಕ್ ದ್ಯಾಟ್. ಅಷ್ಟು ಸುಲಭ ಅಲ್ಲ ಮೇನ್ಸ್ ಎಕ್ಸಾಮ್ಸನ್ನು ನಾವು ಓದುವಂಥದ್ದು. ಟ್ರಾನ್ಸ್ಲೇಷನ್ ಇರುತ್ತೆ, ಜಡ್ಜ್ಮೆಂಟ್ ರೈಟಿಂಗ್. ಸೊ ಜಡ್ಜ್ಮೆಂಟ್ ರೈಟಿಂಗ್ ಪ್ರತಿದಿನ ಒಂದೊಂದು ಜಡ್ಜ್ಮೆಂಟ್ಗಳನ್ನು ಓದಿ. ಎಷ್ಟೋ ಫ್ರೀ ರಿಸೋರ್ಸಸ್ಗಳು ಸಿಗ್ತವೆ, ಎಷ್ಟೋ ಫ್ರೀ ರಿಸೋರ್ಸ್ಗಳು ನಾವು ಕಾಣ್ತೇವೆ. ಹಾಗೆ ನಾವು ಓವರ್ ಆಲ್ ಅನಾಲಿಸಿಸ್ ನಾವು ಮಾಡಿದರೆ ಆಗ ಜಸ್ಟ್ ಐ ಟೋಲ್ಡ್ ಯು ಅಬೌಟ್ ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ ಎಕ್ಸಾಂಪಲ್. ಸೊ ಇದು ನಮ್ಮದು ಅಂತ ಹೇಳಿ ತಿಳ್ಕೊಳ್ಬೇಡಿ, ಯಾಕೆಂದರೆ ಅದರದ್ದು ಮೇನ್ ಕಂಟ್ರೋಲ್ ಸುಪ್ರೀಂ ಕೋರ್ಟ್ ಈಸ್ ಒಬ್ಸರ್ವಿಂಗ್. ಅದಕ್ಕೊಂದು ಆ ಪ್ಯಾನಲ್ ಇರುತ್ತೆ, ಇದೆಲ್ಲರೂ ಇರುತ್ತೆ. ಸೊ ಕ್ವಾಲಿಟಿ ಆಫ್ ದಿ ಲಾಯರ್ಸ್, ಕ್ವಾಲಿಟಿ ಆಫ್ ದಿ ಜಡ್ಜಸ್ಸು. ಸೊ ಅದಕ್ಕೋಸ್ಕರ ಈಗ 3 ವರ್ಷ ಯಾಕೆ ಮಾಡ್ತಿದ್ದಾರೆ, ಪ್ರಾಕ್ಟಿಕಲ್ ಇಲ್ಲ ಅಂತ ಹೇಳಿ, ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಇಲ್ಲ ಅಂತ ಹೇಳಿ. ಸೊ ಆ ಜಡ್ಜಸ್ಗೆ ಆಮೇಲೆ ವೆರಿ ರೀಸೆಂಟ್ಲಿ ಪಾಸ್ಡ್ ಔಟ್ ವಿದ್ಯಾರ್ಥಿ ಅಪಾಯಿಂಟ್ ಆದರೆ ಹಿ ಮೇ ಫೇಸ್ ಸಮ್ ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್ ಅಲ್ವಾ, ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್ ಆಗ್ಬೋದು ಹೇಳುವಂಥ ಕಾರಣಕ್ಕೆ ದೇ ಆರ್ ಎನ್ಶೂರಿಂಗ್ ದಿಸ್. ಸೊ ಅದ್ರ ಬದಲು ವಿ ಕ್ಯಾನ್ ಎಕ್ಸ್ಪೆಕ್ಟ್, ಅದಕ್ಕೋಸ್ಕರ ಜುಡಿಷರಿ ಎಕ್ಸಾಮ್ ಅಂದರೆ ಆದಷ್ಟು ಅವರು ತಿಳಿದುಕೊಂಡಿರಬೇಕು ಹೇಳುವಂಥದ್ದು, ಆದಷ್ಟು ಒಳ್ಳೆ ಮಾರ್ಕ್ಸ್ ಸ್ಕೋರ್ ಮಾಡಬೇಕು ಹೇಳುವಂಥ ಎಕ್ಸ್ಪೆಕ್ಟೇಷನ್ನು ಸಹಜವಾಗಿ ಆ ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್, ಸೊ ಯಾರು ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡ್ತಾರೆ ಅವ್ರ ಎಕ್ಸ್ಪೆಕ್ಟೇಷನ್ಸ್ ಇರ್ಬೋದು. ಸೊ ಪ್ಲೀಸ್ ರೇಸ್ ಯುವರ್ ಎಕ್ಸಾಮಿನೇಷನ್ ಪ್ರಿಪ್ರೇಷನ್ ಲೆವೆಲ್. ಕನ್ನಡ ಮಾಧ್ಯಮದವರಿದ್ದರೆ ಐ ವಾಂಟ್ ಟು ಸೇ, ದಯವಿಟ್ಟು ಆಂಗ್ಲ ಭಾಷೆಯ ಎಷ್ಟೋ ಒಂದು ಟ್ರಾನ್ಸ್ಲೇಷನ್ ಕಲ್ತ್ಕೊಳ್ಳಿ. ಆಂಗ್ಲ ಭಾಷೆ ಅಂತ ಬಿಟ್ಟುಬಿಡಬೇಡಿ, ಯಾಕೆಂದರೆ ಎಷ್ಟೋ ಜಡ್ಜ್ಮೆಂಟ್ಸ್ಗಳು ಇನ್ನೂ ಸಹ ನಿಮಗೆ ಟ್ರಾನ್ಸ್ಲೇಷನ್ ಸಿಗುತ್ತೆ. ಬಟ್ ಎಷ್ಟೋ ಜಡ್ಜ್ಮೆಂಟ್ಗಳೇನಿವೆ ಅವು ಇಂಗ್ಲೀಷಲ್ಲೇ, ಎಷ್ಟೋ ಟೆಕ್ಸ್ಟ್ ಬುಕ್ಗಳು ಇಂಗ್ಲೀಷಲ್ಲೇ ಇವೆ. ಸೊ ನಿಮಗೆ ಆಮೇಲೆ ಪ್ರಾಬ್ಲಮ್ ಆಗಬಾರ್ದು. ಸೊ ಈಗಲಿಂದನೇ ಸ್ವಲ್ಪ ಆಂಗ್ಲ ಭಾಷೆ ಇದನ್ನು ಕಲ್ತ್ಕೊಳ್ಳಿ. ಹಾಗೆ ಆಂಗ್ಲ ಭಾಷೆಯಲ್ಲೇ ಓದ್ದವರಿಗೆ ನೀವು ಕನ್ನಡದಲ್ಲಿ ಪ್ರತಿದಿನ ಜಡ್ಜ್ ಆದರೂ ಸಹ ಕನ್ನಡದಲ್ಲೇ ಆ ಒಂದು ಲೋಕಾರೂಢಿ ಮಾತುಗಳಿರ್ತವೆ, ಡೆಪೋಸಿಷನ್ಸ್ ಎಲ್ಲ ತೊಗೊಳ್ಳುವಂಥದ್ದು ಕನ್ನಡದಲ್ಲಿ ಆದಷ್ಟು. ಸೊ ನಿಮ್ಮ ಕನ್ನಡ ಲ್ಯಾಂಗ್ವೇಜ್ ಇಂಪ್ರೂವ್ ಮಾಡಿ. ಸೊ ನಿಮ್ಗೆ ಯಾವ ಭಾಷೆ ಹಿಡಿತ ಇಲ್ಲ, ಇನ್ನೊಂದು ಭಾಷೆ ಹಿಡಿತವನ್ನು ಜಾಸ್ತಿ ಮಾಡ್ಕೊಳ್ಳಿ. ಇದೆಲ್ಲವೂ ಕೂಡ ನಾವು ಸಣ್ಣ ಸಣ್ಣ ವಿಚಾರಗಳಿಂದ ನಾವು ಕರೆಕ್ಷನ್ ಮಾಡ್ತಾ ಹೋದರೆ ನಮ್ಮದು ಓವರ್ ಆಲ್ ಪ್ರಿಪ್ರೇಷನ್ನು ಸರಿಯಾಗಿ ಆಗತ್ತೆ ಅಂತ ಹೇಳುವಂಥ ಒಂದು ಅದಕ್ಕೋಸ್ಕರ ಹೇಳ್ತಾ ಇರುವಂಥದ್ದು. ಸೊ ನಿಮ್ಮ ಪ್ರಿಪ್ರೇಷನ್ ಹೇಗೆ ಅಂದರೆ ನೆಕ್ಸ್ಟ್ ಹೇಗಿರಬೇಕು, ಎಕ್ಸಾಮ್ ಯಾವಾಗ ಬೇಕಾದರೂ ಆಗಲಿ, ಈ ವರ್ಷ ಆಗಲಿ, ಈ ತಿಂಗಳಾಗಲಿ, ಮುಂದಿನ ತಿಂಗಳಾಗಲಿ, ಮುಂದಿನ ವರ್ಷ ಆಗಲಿ, ಬಟ್ ಯು ಮಸ್ಟ್ ನಾಟ್ ಲೂಸ್ ಯುವರ್ ಮೋಟಿವೇಶನ್. ಎಕ್ಸಾಮ್ ಅಯ್ಯೋ ಇನ್ನು ನನ್ನ ಲೈಫ್ ಏನಾಯಿತು, ಈ ವರ್ಷ ಬರಿಬೇಕಂತ ಅಂದ್ಕೊಂಡಿದ್ದೆ, ಇನ್ನು ಹೇಗೆ, ಇನ್ನು ಪಾಸ್ ಆಗಿ ಸೆಲೆಕ್ಷನ್ ಆಗಿ ಇನ್ನೂ ಸ್ಯಾಲ್ರಿ ಬರುವಂಥದ್ದು ಯಾವಾಗ, ಅಥವಾ ನನಗೊಂದು ಒಳ್ಳೆ ಪೊಸಿಷನ್ ಅಂತ ಸಿಗುವಂಥದ್ದು ಯಾವಾಗ, ಅಥವಾ ನಾನಾದರೂ ಜಾಬ್ ಸೇರಿಕೊಂಡು ನಾನೇ ನನ್ನ ಕೈಯಾರೆ ದುಡಿಯುವಂಥದ್ದು ಯಾವಾಗ, ಇದೆಲ್ಲ ಸಹಜವಾಗಿರುತ್ತೆ. ಸೊ ಇರ್ರೆಸ್ಪೆಕ್ಟಿವ್ ಆಫ್ ಎನಿಥಿಂಗ್, ಏನೇ ಆಗಲಿ ನಿಮ್ಮ ತಯಾರಿ ಸರಿಯಾಗಿ ಮಾಡ್ಕೊಳ್ತಾ ಇರಿ. ಬಿಕಾಸ್ ಸ್ಟಾಪ್ ಕಂಪ್ಲೇನ್ ಮಾಡುವಂಥದ್ದು ಸ್ಟಾಪ್ ಮಾಡಿ, ನಮ್ಮನ್ನು ನಾವು ಪ್ರತಿದಿನ ನಮ್ಮ ಲೆವೆಲನ್ನು ರೇಸ್ ಮಾಡ್ತಾ ಹೋಗೋಣ. ಸೊ ಡೈಲಿ ರೀಡಿಂಗ್, ಯಾವುದಾದ್ರೂ ಒಂದು ಬೇರೆ ಆ್ಯಕ್ಟ್, ಅಟ್ಲೀಸ್ಟ್ ಒಂದು ಬೇರೆ ಆ್ಯಕ್ಟ್ ಇರುತ್ತೆ, ಟೆಕ್ಸ್ಟ್ ಬುಕ್ಕೆ ಅಂತ ನಾನು ಹೇಳ್ತಾ ಇಲ್ಲ, ಡೈಲಿ ರೀಡಿಂಗ್. ನೀವು ಯಾವುದನ್ನು ಪ್ರತಿದಿನ ಓದ್ತಿರೋ ಅದರಲ್ಲಿ ನಿಮಗೆ ಎಕ್ಸ್ಪರ್ಟೀಸ್ ಬರುತ್ತೆ. ಕಷ್ಟದ ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆ್ಯಕ್ಟೇ, TP ಆ್ಯಕ್ಟ್, ಬೇರೆ ಆ್ಯಕ್ಟ್ ಓದಿದ್ರೆ ಏನೂ ಅರ್ಥ ಆಗೋದಿಲ್ಲ. ಇಟ್ಸ್ ವೆರಿ ಒಂಥರ ಡಿಫಿಕಲ್ಟ್ ಲ್ಯಾಂಗ್ವೇಜಲ್ಲಿ ಕೊಟ್ಟಿದ್ದಾರೆ. ಅಂಥ ಟೆಕ್ಸ್ಟ್ ಬುಕ್, ಅಂಥ ಬೇರೆ ಆ್ಯಕ್ಟನ್ನು ನೀವು ಪ್ರತಿದಿನ ಅದೇ ಸೆಕ್ಷನನ್ನು ಓದ್ತಾ ಹೋದರೆ ಖಂಡಿತವಾಗಿಯೂ ಅರ್ಥ ಆಗುತ್ತೆ. ಸೊ ಡೈಲಿ ರೀಡಿಂಗ್ ಬೇಕು ಯಾವುದಾದ್ರೂ, ಓಕೆ, ಕನ್ಸಿಸ್ಟೆನ್ಸಿ ಇರಬೇಕು. ಹಾಗೆ ನೋಟ್ಸ್, ನೀವು ಎಷ್ಟೇ ಓದ್ಕೊಳ್ಳಿ, ಒಂದು ಚಿಕ್ಕದಾದಂಥ ನೋಟ್ಸು ಅಥವಾ ಪಾಯಿಂಟ್ಸ್ಗಳು ಬೇರೆ ಆ್ಯಕ್ಟಲ್ಲೇ ಮಾಡ್ಕೊಳ್ಳಿ. ಬಟ್ ಆ ಎಲ್ಲ ಒಂದು ಓದಿರುವಂಥ ವಿಚಾರದ ಸಮರೈಸ್ಡ್ ನೋಟ್ಸ್ ಖಂಡಿತವಾಗಿಯೂ ಬೇಕಾಗತ್ತೆ. ಆ ನೋಟ್ಸ್ ಮಾಡ್ಕೊಳ್ಳಿ. ಇದನ್ನು ನಾನು ಎಷ್ಟೋ ವೀಡಿಯೋಗಳಲ್ಲಿ ಹೇಳಿದ್ದೇನೆ, ಭಾಳಷ್ಟು ವೀಡಿಯೋಗಳಲ್ಲಿ ಹೇಗೆ ತಯಾರಿ ಆಗಿರಬೇಕು ಅದನ್ನೆಲ್ಲ ಕೂಡ ಆಲ್ರೆಡಿ ಹೇಳಿದ್ದೇನೆ. ಯಾರು ನೋಡಿಲ್ವೋ, ಯಾರಿಗೆ ಗೊತ್ತಿಲ್ವೋ ಅವರಿಗೆ ಮತ್ತೊಮ್ಮೆ ಹೇಳಲಿಕ್ಕೆ ಇಷ್ಟಪಡ್ತೇನೆ, ಫಸ್ಟ್ ಟೈಮ್ ಈ ವಿಡಿಯೋನ ನೋಡ್ತಾ ಇರೋರಿಗೆ. ಸೊ ನೋಟ್ಸ್ ದಯವಿಟ್ಟು ಮಾಡ್ಕೊಳ್ಳಿ, ರಿವಿಷನ್, ನಿಮ್ಮ ಹ್ಯಾಂಡ್ ರಿಟನ್ ನೋಟ್ಸ್. ನೀವು ಯಾವುದೇ ಬುಕ್ ರೆಫರ್ ಮಾಡಿ, ಬಟ್ ಅಲ್ಟಿಮೇಟ್ಲಿ ಆ ನೋಟ್ಸನ್ನ, ಈಗ ಉದಾಹರಣೆಗೆ ನಮ್ಮದು ಒಂದು 7 ಬುಕ್ಸ್ಗಳಿವೆ, ಆ 7 ಬುಕ್ಸ್ಗಳು ನೀವು ತೊಗೊಂಡ್ರು ಸಹ ಅದರಲ್ಲೂ ಸಹ ನಿಮ್ಮ ಹ್ಯಾಂಡ್ ರಿಟನ್ ನೋಟ್ಸ್, ಅದರಲ್ಲಿ ನಿಮ್ಮ ಟಿಪ್ಪಣಿಗಳು ಬೇಕಾಗಿರುತ್ತೆ. ಯಾಕೆಂದರೆ ಅಲ್ಟಿಮೇಟ್ಲಿ ನೆನಪಿರುವಂಥದ್ದು ನಾವು ಬರೆದು ಪ್ರಾಕ್ಟೀಸ್ ಮಾಡಿರುವಂಥದ್ದು ನೆನಪಾಗುವಂಥದ್ದು. ಓಕೆ, ಸೊ ಅದೊಂದು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗೆ ಮಾಕ್ ಟೆಸ್ಟ್ಗಳು ಹೇಗೆ ಸಿಗುತ್ತೆ ನಿಮಗೆ? ಎಷ್ಟೋ ನಾನು ಬುಕ್ಸ್ಗಳ ಬಗ್ಗೆ ಹೇಳಿದ್ದೇನೆ, ಸಿಂಘಾಲ್ ಇರ್ಬೋದು, ಅಥವಾ KLR ಪಬ್ಲಿಕೇಶನ್ಸ್, ಅಥವಾ ದಾದಾ ಪಿರ್ದವ್ರದ್ದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳದ್ದು, ಅದು ಸಮರ್ಥ ಅಗರ್ವಾಲ್ ಪಬ್ಲಿಕೇಶನ್ಸು, ಯಾವುದಾದ್ರೂ ತೊಗೊಳ್ಳಿ, ಯಾವುದಾದ್ರೂ ಪ್ರೀವಿಯಸ್ ಸಾಲ್ವ್ ಇಯರ್ ಕ್ವಶನ್ ಪೇಪರ್ಸ್ಗಳನ್ನು ಬುಕ್ಕನ್ನು ತೊಗೊಂಡು ಸಾಲ್ವ್ ಮಾಡಲಿಕ್ಕೆ ಟ್ರೈ ಮಾಡಿ, ಸೊಲ್ಯೂಷನ್ ಹುಡುಕಿ. ಯಾಕೆ ಇದು A ಈಸ್ ಕರೆಕ್ಟ್, ಯಾಕೆ B ಕರೆಕ್ಟ್ ಅಲ್ಲ ಹೇಳುವಂಥದ್ದು. ಅಪ್ಲೈ ಯುವರ್ ಮೈಂಡ್. ಓಕೆ, ಇದು ಕೂಡ ನಿರಂತರವಾಗಿ ಆಗಬೇಕು. ನೀವು ಕೇವಲ ಓದ್ತಾ ಹೋದರೆ ಸಾಕಾಗೋದಿಲ್ಲ. ಇದು ನನ್ನ ಎಕ್ಸ್ಪೀರಿಯನ್ಸಿಂದ ಐ ಆಮ್ ಸೇಯಿಂಗ್. ಓಕೆ, ಇವನ್ ಕೂಡ ಎಷ್ಟೋ ವಿದ್ಯಾರ್ಥಿಗಳನ್ನು ನೋಡಿದ್ದೇನೆ, ಎಷ್ಟೇ ಅವರು ಸಬ್ಜೆಕ್ಟಲ್ಲಿ ಇದಿದ್ರೂ ಸಹ, ವೆರಿ ಎಕ್ಸ್ಪರ್ಟ್ ಇದ್ದರೂ ಸಹ, ದೋಸ್ ಹು ಡು ನಾಟ್ ಪ್ರಾಕ್ಟೀಸ್ ಅಂದರೆ ಯಾಕೆಂದರೆ ಟ್ವಿಸ್ಟೆಡ್ ಆಗಿ ಕೆಲವೊಂದು ಸಲ ಕ್ವಶನ್ಗಳು ಬರ್ತವೆ. ಆ ಕ್ವಶನ್ಸ್ಗಳು ಆನ್ಸರ್ ಮಾಡಲಿಕ್ಕೆ ಅವರಿಗೆ ಆಗೋದಿಲ್ಲ. ಸಬ್ಜೆಕ್ಟಲ್ಲಿ ವೆರಿ ಅವರು ಸ್ಟ್ರಾಂಗ್ ಇರ್ತಾರೆ.
ಓಕೆ, ಆರ್ಟಿಕಲ್ 19 ಅಂದರೆ ಆರ್ಟಿಕಲ್ 19 ಆಫ್ ದಿ ಕಾನ್ಸ್ಟಿಟ್ಯೂಷನ್ನ 6 ಫ್ರೀಡಮ್ಸ್ಗಳು ಪ್ಲಸ್ ಅದರ ರೀಸನಬಲ್ ರಿಸ್ಟ್ರಿಕ್ಷನ್ ಕೂಡ ಹೇಳ್ತಾರೆ. ಬಟ್ ಅದನ್ನೇ ಸ್ವಲ್ಪ ಮಟ್ಟಿಗೆ ಹೇಗೋ ಒಂದು ಯಾವುದೊಂದು ಶಬ್ದದ್ದು ಹೇಗೋ ಒಂದು ಎಂಫಸಿಸ್ ಮಾಡಿ ಕೇಳ್ತಾರೆ ಅಂತ ಆದಾಗ ಆವಾಗ ದೇ ಆರ್ ನಾಟ್ ಏಬಲ್ ಟು ಆನ್ಸರ್. ಸೊ ಅದಕ್ಕೋಸ್ಕರ ಮಾಕ್ ಟೆಸ್ಟ್ಗಳು, ಯಾಕಂದರೆ ಅದರಲ್ಲಿ ಆ ಮೆಥಡ್ ಕೊಟ್ಟಿರ್ತಾರೆ, ನಿಮ್ಗೆ ಆ ಮೆಥಡ್ ಅಭ್ಯಾಸ ಆಗುತ್ತೆ. ಓಕೆ, ಇದು ಒಂದು. ಹಾಗೆ ಇನ್ನೊಂದು ಆನೆಸ್ಟ್ ಎಫರ್ಟ್ಸ್, ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿ. ಯಾಕೆಂದರೆ ಇದೆಲ್ಲವೂ ಏನೇ ಇರಲಿ, ಇದು ನೀವು ಹೇಗೆ ಇದನ್ನು ಸಮೀಕರಿಸ್ತೀರಿ ಅಂತ ಕೇಳ್ಬೋದು. ಬಟ್ ಅಲ್ಟಿಮೇಟ್ಲಿ ಆಟ್ ದಿ ಎಂಡ್ ಆಫ್ ದಿ ಡೇ ನಿಮ್ಮ ಮನಸ್ಸಿನ ತೃಪ್ತಿ, ನೆಮ್ಮದಿ ಮುಖ್ಯ. ನಾನು ನಿಜವಾಗ್ಲೂ ಇವತ್ತು ಪ್ರಾಮಾಣಿಕವಾಗಿ ಪ್ರಯತ್ನ ಪಟ್ಟಿದ್ದೇನೆ, ಒಂದು 5 ನಿಮಿಷ ಆದರೂ ಓದಿರಲಿ ನೀವು, ಅಥವಾ 5 ಗಂಟೆ ಆದರೂ ಓದಿರಲಿ, ಇಟ್ ಡಸಂಟ್ ಮ್ಯಾಟರ್. ನಿಮ್ಮ ಅಲ್ಟಿಮೇಟ್ ಮನಸ್ಸಿಗೆ ಒಂದು ನಾನು ಇವತ್ತು ಓದಿದ್ದೇನೆ ಅಂತ ಹೇಳುವಂತಹ ಸಮಾಧಾನ ಬಂದರೆ ಅದೇ ನಿಮಗೆ ಮನಸ್ಸಲ್ಲಿ, ಮೈಂಡಲ್ಲಿ ನಿಮಗೆ ಕೂತ್ಕೊಳ್ಳುತ್ತೆ. ನೆಕ್ಸ್ಟ್ ದಿನ ಓದಲಿಕ್ಕೆ ಇನ್ನೂ ಒಂದು ನಾನು ಇವತ್ತು ಓದ್ಬೋದು ಹೇಳುವಂಥದ್ದು ಇನ್ನೂ ಸ್ವಲ್ಪ ನಿಮಗೆ ಖುಷಿ ಆಗುತ್ತೆ. ಓಕೆ, ಇಲ್ಲಾಂದರೆ ಏನಾಗುತ್ತೆ, ಸರಿ ಓದಲಿಲ್ವಾ, ಅಯ್ಯೋ ನಾನು ಇವತ್ತು ಓದಲಿಲ್ಲ, ಬಿಟ್ಟೋಯ್ತು, ಇಷ್ಟು ಓದಬೇಕಿತ್ತು, ಓದಾಗಲಿಲ್ಲ, ನಾಳೆ ಅಯ್ಯೋ ನಾನು ಓದಲೇ ಇಲ್ಲ, ಹಿಂದೆ ಇಷ್ಟು ಪೆಂಡಿಂಗ್ ಇದೆ, ಯಾಕೆ ಓದಬೇಕು ಮತ್ತೆ. ಸೊ ಇದೇ ಬಿಲ್ಡ್ ಆಗ್ತಾ ಹೋಗುತ್ತೆ. ಅದೇ ಒಂದು ಕ್ಯೂಮುಲೇಟಿವ್ ಎಫೆಕ್ಟ್ ಆಗಿ ಆಮೇಲೆ ಎಕ್ಸಾಮ್ ಬೇಡ ಅಂತ ಹೇಳಿ ಅನಿಸುತ್ತೆ, ಅಥವಾ ಎಕ್ಸಾಮ್ ಬಗ್ಗೆ ಭಯ ಬರುತ್ತೆ. ಸೊ ಎಕ್ಸಾಮ್ ಬಗ್ಗೆ ಯಾವತ್ತೂ ಆ ರೀತಿ ಆಗಬಾರ್ದು. ಯಾಕಂದರೆ ನಿಮಗೆ ಅಷ್ಟು ಒಳ್ಳೆ ಜಾಬನ್ನು ದೊರಕಿಸ್ಕೊಡುವಂಥ ಒಂದು ಜಾಬ್ ಇದ್ದರೆ ಆ ಜಾಬನ್ನು ನೀವು ಎಷ್ಟು ಪ್ರೀತಿ ಮಾಡಬೇಕು, ಅಥವಾ ಆ ಜಾಬನ್ನು ಗಿಟ್ಸ್ಕೊಳ್ಳಿಕ್ಕೆ, ಆ ಜಾಬನ್ನು ಸೆಕ್ಯೂರ್ ದ ಜಾಬ್ ಅಂತ ಹೇಳ್ತಾರಲ್ವಾ, ಅದನ್ನು ಪಡ್ಕೊಳ್ಳಿಕ್ಕೆ ನೀವು ಎಷ್ಟು ರೀತಿಯ ಒಂದು ಪ್ರಯತ್ನ ಮಾಡಬೇಕು, ಪ್ರೀತಿಯ ಪ್ರಯತ್ನ ಮಾಡಬೇಕು. ಸೊ ಇರಲಿ, ಯಾವತ್ತೇ ಇರಲಿ, ಸೊ ತಾಳುವಿಕೆಗಿಂತ ತಪ್ಪವಿಲ್ಲ ಅಂತ ಹೇಳುವಂಥ ಆ ಒಂದು ಮೋಟನ ಮನಸ್ಸಲ್ಲಿ ಇಟ್ಕೊಂಡು ಯು ಕ್ಯಾನ್ ಕಂಟಿನ್ಯೂ ಯುವರ್ ಪ್ರಿಪ್ರೇಷನ್. ಓಕೆ, ಸೊ ದಿಸ್ ಇಸ್ ಆಲ್ ಅಬೌಟ್ ಅವರ್ ಇದ್ರ ಬಗ್ಗೆ ಐ ವಾಂಟ್ ಟು ಸೇ. ಎಸ್, ಸೊ ಇಷ್ಟಾದ ನಂತರ ಮುಂಚಿನವರಿಗೆ ಎಷ್ಟೋ ಜನರಿಗೆ ಗೊತ್ತಿದೆ, ಬಟ್ ಯಾರು ಹೊಸದಾಗಿ ಈ ವಿಡಿಯೋ ನೋಡ್ತಿದ್ದೀರಿ ಅವರಿಗೆ ಐ ವಾಂಟ್ ಟು ಸೇ, ಜುಡಿಷರಿ ಎಕ್ಸಾಮ್ಗೆ ಸಂಬಂಧಪಟ್ಟ ಹಾಗೆ ಅಥವಾ ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ ನಾವು ಸ್ಟಾರ್ಟ್ ಮಾಡಿದ್ದೇವೆ. ವಿ ಹ್ಯಾವ್ ಓನ್ ಆ್ಯಪ್ ಇದೆ, ಅಭಿಜ್ಞಾ ಲಾ ಸೀರೀಸ್ ಅಂತ. ಅದನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು ನಿಮ್ಮ ಪ್ಲೇಸ್ಟೋರಲ್ಲಿ. iOS ಐಫೋನ್ ಆದರೆ ಮಾತ್ರ ಒಂದು ಆರ್ಗನೈಸೇಷನ್ ಕೋಡ್ ಕೇಳುತ್ತೆ. ಆ ಆರ್ಗನೈಸೇಷನ್ ಕೋಡ್ ಇಫ್ ಯು ಮೆಸೇಜ್, ಇಲ್ಲಿ ನಮ್ಮ ನಂಬರ್ ಕಾಣ್ತದಲ್ಲ ಸ್ಕ್ರೀನಲ್ಲಿ, 9036201870, ಈ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಕೇಳಿದ್ರೆ ವಿ ವಿಲ್ ಪ್ರೊವೈಡ್ ಯು ವಿತ್ ದ ಆರ್ಗನೈಸೇಷನ್ ಕೋಡ್. ಓಕೆ, ಸೊ ಅಥವಾ ವೆಬ್ಸೈಟಲ್ಲಿ ನೀವು ಚೆಕ್ ಮಾಡ್ತೀರಿ ಅಂತಾದರೂ ಯು ಕ್ಯಾನ್ ಗೋ ಟು www.abhijnalegal.in. ಈ ವೆಬ್ಸೈಟ್ಗೆ ನೀವು ಹೋಗ್ಬೋದು. ಇಲ್ಲಿ ಬೇರೆ ಬೇರೆ ಕೋರ್ಸ್ಗಳು ನೀವು ಕಾಣ್ತೀವಿ ನೋಡಿ. 1 ವರ್ಷದ ಕಾಂಪ್ರಹೆನ್ಸಿವ್ ಕೋರ್ಸು, ಶಾರ್ಟ್ ಟರ್ಮ್ ಕೋರ್ಸು, ಅಥವಾ ಸ್ಟಡಿ ಮೆಟೀರಿಯಲ್ ಬುಕ್ಸ್ಗಳಿವೆ, ಟೆಸ್ಟ್ ಸೀರೀಸ್ಗಳು ಕೂಡ ವಿ ಆರ್ ಪ್ರೊವೈಡಿಂಗ್. ಸೊ ಐ ಜಸ್ಟ್ ವಾಂಟ್ ಟು ಶೋ ಅಬೌಟ್ ವೆಬ್ಸೈಟ್ನ. ಐ ವಾಂಟ್ ಟು ಚೆಕ್. ಎಸ್, ದಿಸ್ ಇಸ್ ಅವರ್ ವೆಬ್ಸೈಟ್ www.abhijnalegal.in ಅಂತ ಹೇಳಿ. ಇಲ್ಲಿ ಫ್ರೀ ಟೆಸ್ಟ್ಗಳಿವೆ, ಕೋರ್ಸಸ್ಗಳಿವೆ. ಸೊ ಈಗ ಪ್ರೆಸೆಂಟ್ ನಮಗೆ ಹಲವಾರು ಕೋರ್ಸಸ್ಗಳು ನಾವು ಕಾಣ್ತೇವೆ. ಸೊ ನಮ್ಮ ಮೋಟೋ ಏನು, ಸಿಂಪ್ಲಿಫೈ. ಕಾನೂನು ಏನು ವಿಷಯ ಇದೆ ಅದನ್ನು ಸಿಂಪ್ಲಿಫೈ ಮಾಡುವಂಥದ್ದು, ವಿಜುವಲೈಸ್ ಥ್ರೂ ವೇರಿಯಸ್ ಚಾರ್ಟ್ಸ್, ಹಾಗೆ ಅದ್ರ ಜೊತೆಗೆ ಲೀಗಲ್ ಸಬ್ಜೆಕ್ಟ್ಸ್ಗಳನ್ನು ಕಲಿಯುವಂಥದ್ದು. ದಿಸ್ ಅವರ್ ಮೋಟೋ. ಸೊ ಪ್ರೆಸೆಂಟ್ಲಿ ಕರ್ನಾಟಕ ಜುಡಿಷರಿ ಎಕ್ಸಾಮ್ಗೆ ವಿ ಆರ್ ಪ್ರೊವೈಡಿಂಗ್, ಬಟ್ ಬುಕ್ಸಿಗೆ ಸಂಬಂಧಪಟ್ಟ ಹಾಗೆ ಯಾವುದೇ ರಾಜ್ಯಗಳು, ತಮಿಳುನಾಡು, ಕೇರಳ, ಆಂಧ್ರ ಪ್ರದೇಶ್, ತೆಲಂಗಾಣ ಹಾಗೂ ಯಾವುದೇ ರಾಜ್ಯಗಳು ಕೂಡ ಬುಕ್ಸನ್ನು ಪರ್ಚೇಸ್ ಮಾಡ್ಬೋದು. ಆ್ಯಂಡ್ ದಿಸ್ ಇಸ್ ಅವರ್ ಸೋಷಿಯಲ್ ಮೀಡಿಯಾ ಲಿಂಕ್ಸ್. ಹಾಗೆ ನೋಡಿ, ಇಷ್ಟು ಬುಕ್ಸ್ಗಳ ಬಗ್ಗೆ ಅವೈಲೇಬಿಲಿಟಿ ಇದೆ, ಯು ಕ್ಯಾನ್ ಚೆಕ್ ಇಟ್. ಒಂದು CPC, ಇನ್ನೊಂದು ಕಾನ್ಸ್ಟಿಟ್ಯೂಷನ್ ಇದೆ, ಕಾಂಟ್ರಾಕ್ಟ್ ಇದೆ. ದೋಸ್ ಆರ್ ಆಲ್ ಫಾರ್ಮ್ಸ್ ಆಫ್ ಕ್ವಿಕ್ ನೋಟ್ಸ್ ಥರ ಹ್ಯಾವ್ ಗಿವನ್. ಹಾಗೆ ಹೊಸ ಕ್ರಿಮಿನಲ್ ಲಾಸ್, BNSS ಭಾರತೀಯ ಸಾಕ್ಷ್ಯ ಅಧಿನಿಯಮ ಅಂತ ಹೇಳಿ ನಾವು ಕಾಣ್ತೇವಲ್ಲ, ಇದು ಈ ಹೊಸ ಕ್ರಿಮಿನಲ್ ಲಾಸ್ಗಳ ಚಾರ್ಟ್ಸ್ಗಳು, ನೋಟ್ಸ್ ಅಲ್ಲ ಚಾರ್ಟ್ಸ್ಗಳು, ಪ್ಲಸ್ ಕಂಪ್ಯಾರಿಟಿವ್ ಸೆಕ್ಷನ್ಗಳನ್ನು ಕೂಡ ನಾವು ಕೊಟ್ಟಿದ್ದೇವೆ. ಅಲಾಂಗ್ ವಿತ್ ದಿಸ್ ಟ್ರಾನ್ಸ್ಲೇಷನ್ ಪೇಪರ್ದು 11 ಇಯರ್ಸ್ ಸಾಲ್ವ್ ಕ್ವಶನ್ ಪೇಪರ್ಸ್ಗಳನ್ನು ನಾವು ನೀಡಿದ್ದೇವೆ. ಸೊ ಅದನ್ನು ನೀವು ಕ್ಲಿಕ್ ಮಾಡಿ ನೋಡಿದರೆ ಅದರದ್ದು ಲಿಂಕ್ ಪ್ರೊವೈಡ್ ಆಗುತ್ತೆ. ಹಾಗೆ ಅದ್ರ ಜೊತೆಗೆ ಬೇರೆ ಬೇರೆ ಕೋರ್ಸ್ಗಳನ್ನು ಕೂಡ ನೀವು ಎಕ್ಸ್ಪ್ಲೋರ್ ಮಾಡ್ಬೋದು. ಹಲವಾರು ಕೋರ್ಸ್ಗಳು, ಟೆಸ್ಟ್ ಸೀರೀಸ್ಗಳಿವೆ, ಲೈವ್ ಕ್ಲಾಸ್ ಮತ್ತು ರೆಕಾರ್ಡೆಡ್ ಲೆಕ್ಚರ್ಸ್ಗಳಿವೆ. ಸೊ ಇದೆಲ್ಲ ಬೇರೆ ಬೇರೆ ಇದಂತ ಹೇಳಿ ನೋಡ್ಬೋದು. ಸೊ ಬೆಸ್ಟ್ ಪಿಕ್ಸ್ ಅಂದರೆ ಒಂದು ಜೂರಿಸ್ ಕೋರ್ಸ್ ಅಂತ ಇದೆ, ಅದು 1 ವರ್ಷದ ಕೋರ್ಸ್. ಅದು ಈವನ್ ನಾವು ಯು ಕ್ಯಾನ್ ಜಾಯಿನ್. ಈ ವರ್ಷ ಯಾರು ಅಪೇರ್ ಆಗ್ತಿದ್ದೀರಿ ಅವರಿಗೆ. ಸೊ ಅಟ್ ಪ್ರೆಸೆಂಟ್ ಯು ವಿಲ್ ಗೆಟ್ ಟ್ರಾನ್ಸ್ಲೇಷನ್ದು ಕಂಪ್ಲೀಟ್ ಲೆಕ್ಚರ್ ಸಿಗುತ್ತೆ, ಪ್ಲಸ್ 7 ಸಬ್ಜೆಕ್ಟ್ಗಳ ಕಂಪ್ಲೀಟ್ ಲೆಕ್ಚರ್ ಸಿಗುತ್ತೆ, ಪ್ಲಸ್ ಸ್ಟಡಿ ಮೆಟೀರಿಯಲ್ 7 ಬುಕ್ಸ್ಗಳದ್ದು ಕಂಪ್ಲೀಟ್ ಸಿಗುತ್ತೆ. ಇನ್ನೂ ಸಣ್ಣ ಸಣ್ಣ ಆ್ಯಕ್ಟ್ಸ್ಗಳನ್ನು ಕಂಪ್ಲೀಟ್ ಮಾಡಲಿಕ್ಕಿದೆ. ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆ್ಯಕ್ಟ್, ಸ್ಪೆಸಿಫಿಕ್ ರಿಲೀಫ್ ಆ್ಯಕ್ಟ್, ಅದು ಬರುವಂಥ ಇದರಲ್ಲಿ ಸ್ಟಾರ್ಟ್ ಆಗುತ್ತೆ. ಹಾಗೆ ಜಜ್ಮೆಂಟ್ ರೈಟಿಂಗ್ ಕೋರ್ಸ್ ಕೂಡ ಲೈವ್ ಪ್ರಾರಂಭ ಆಗಲಿಕ್ಕಿದೆ.
ಅದು ಬಿಟ್ಟರೆ ದಿಸ್ ಇಸ್ ಆಲ್ಮೋಸ್ಟ್ 70-80% ಕಂಪ್ಲೀಟ್ ಆಗಿದೆ ಜ್ಯೂರಿಸ್ ಬ್ಯಾಚ್. ಸೊ ಇದ್ರ ಕಂಪ್ಲೀಟ್ ಪ್ಯಾಕೇಜು 40,000 ಅಲಾಂಗ್ ವಿತ್ ನಿಮಗೆ ಸ್ಟಡಿ ಮೆಟೀರಿಯಲ್ ಕೂಡ ಫ್ರೀ ಡೆಲಿವರಿ ನೀಡುವಂಥದ್ದು. ಇನ್ನು ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ ಕೋರ್ಸ್ ಕೂಡ ದಟ್ ಇಸ್ ಆಲ್ಸೋ ಅವೈಲೇಬಲ್ ವಿಚ್ ಇಸ್ ಆಟ್ 6,500 ರುಪೀಸ್. ಮೊನ್ನೆ ತನಕ 5,000 ಇತ್ತು, ಬಟ್ ಈಗ ಯಾವುದೇ ಆಫರ್ ಇಲ್ಲ. ಸೊ 6,500 ರುಪೀಸ್. ಸೊ ಇದು ಕೂಡ ಅಬೌಟ್ 60 to 70 ಅವರ್ಸ್ನ ರೆಕಾರ್ಡೆಡ್ ಲೆಕ್ಚರ್ಸ್ಗಳು. ಸೊ ಪ್ರತಿದಿನ ಒಂದೊಂದು ವೀಡಿಯೋನ ಅಪ್ಲೋಡ್ ಮಾಡ್ತಾ ಇರುವಂಥದ್ದು. ಹಾಗೆ ಟ್ರಾನ್ಸ್ಲೇಷನ್ ಕೋರ್ಸ್, ಕೇವಲ ಟ್ರಾನ್ಸ್ಲೇಷನ್ ಕೂಡ ನೀವು ಪರ್ಚೇಸ್ ಮಾಡ್ತಿದ್ರೆ 6,000 6,500 ಹಾಗೆ ಆ ರೇಂಜಲ್ಲಿ ಸುಮಾರು 45 ಡೇಸ್ ಟ್ರಾನ್ಸ್ಲೇಷನ್ ಕೋರ್ಸ್ ಅಂತ 45 ಡೇಸ್ನ ಅವರ್ಸಲ್ಲಿ ನಿಮಗೆ ಡೆಪೋಸಿಷನ್ಸ್, ಜಡ್ಜ್ಮೆಂಟ್ಸ್ಗಳು ಹಾಗೆ ಡೀಡ್ಸ್ಗಳನ್ನು ಟ್ರಾನ್ಸ್ಲೇಟ್ ರೆಕಾರ್ಡೆಡ್ ಆಲ್ರೆಡಿ ಸಿಗುತ್ತೆ. ಸೊ ದಿಸ್ ಇಸ್ ಆಲ್ ಅಬೌಟ್ ಅವರ್ ಡಿಫ್ರೆಂಟ್ ಇದಂತ ಹೇಳ್ಬೋದು. ಬೇರೆ ಏನಾದರೂ ಡೌಟ್ಸ್ ಇದ್ದರೆ ಇಲ್ಲಿ ವೆಬ್ ಕ್ವೆರಿಯಲ್ಲಿ ನೀವು ನಿಮ್ಮ ಫೋನ್ ನಂಬರ್, ಇಮೇಲ್ ಐ ಡಿ ಹಾಕಿ ಯು ಕ್ಯಾನ್ ಮೆಸೇಜ್ ಟು ಅವರ್ ವೆಬ್ಸೈಟ್ಗೆ ಮೆಸೇಜ್ ಮಾಡ್ಬೋದು. ಹಾಗೆ ಫ್ರೀ ಟೆಸ್ಟ್ಗಳಿದೆ. ನಾನು ಇಫ್ ಪಾಸಿಬಲ್, ಸೊ ಆಲ್ರೆಡಿ ನೋಡಿ ಡೈಲಿ ಜುಡಿಷರಿ ಕ್ವಿಝ್ ಅಂತ ಇದೆ. ಸೊ ಇಲ್ಲಿ ಸುಮಾರು 30 ಡೈಲಿ ಜುಡಿಷರಿ ಕ್ವಿಝನ್ನು ವಿ ಹ್ಯಾವ್ ಗಿವನ್. 5 ಕ್ವಶನ್ಸ್ಗಳಷ್ಟೇ, ಬಟ್ ಸೊಲ್ಯೂಷನ್ಸ್ ಹ್ಯಾವ್ ಬಿನ್ ಗಿವನ್. ಪ್ರತಿದಿನ ನೀಡ್ತಾ ಇದ್ದಾವೆ. ಸೊ ನೀವು ಇದಕ್ಕೆ ಗೊತ್ತಿಲ್ಲ, ನಿಮಗೆ ಇದ್ರದ್ದು ಹೇಗೆ ಆ್ಯಕ್ಸೆಸ್ ಸಿಗುತ್ತೆ ಅಂದರೆ ನಮ್ಮ ವಾಟ್ಸಪ್ ಗ್ರೂಪ್ನ ಲಿಂಕನ್ನು ವಿ ಹ್ಯಾವ್ ಪ್ರೊವೈಡೆಡ್ ಇನ್ ದ ಡಿಸ್ಕ್ರಿಪ್ಷನ್. ನಮ್ಮ ಡಿಸ್ಕ್ರಿಪ್ಷನ್ ನೋಡಿದರೆ ಯು ಕ್ಯಾನ್ ಫೈಂಡ್ ಲಿಂಕ್ ಟು ಆಲ್ ಅವರ್ ಕೋರ್ಸಸ್, ಅಥವಾ ಬೇರೆ ಯೂಟ್ಯೂಬ್ ಪ್ಲೇ ಲಿಸ್ಟ್ಗಳು ಸಿಗ್ತವೆ, ಅಥವಾ ನಮ್ಮ ಸೋಷಿಯಲ್ ಮೀಡಿಯಾ ಲಿಂಕ್ಸ್ಗಳು ಸಿಗ್ತವೆ. ಪ್ಲಸ್ ಈ ಡೈಲಿ ಜುಡಿಷರಿ ಕ್ವಿಝ್ಗೆ ಜಾಯ್ನ್ ಆಗಲಿಕ್ಕೆ, ಅಟೆಂಪ್ಟ್ ಮಾಡಲಿಕ್ಕೆ ಒಂದು ವಾಟ್ಸಪ್ ಗ್ರೂಪ್ ಪ್ರತಿದಿನ ವಿ ಆರ್ ಪ್ರೊವೈಡಿಂಗ್ ದ ಲಿಂಕ್. ಆ ಲಿಂಕನ್ನು ಕೂಡ ನೀವು ಜಾಯ್ನ್ ಆಗ್ಬೋದು. ನಿಮಗೆ ಟೆಸ್ಟ್ಗಳು ಅದು ಲಭ್ಯ ಆಗ್ತಾ ಹೋಗ್ತವೆ. ಓಕೆ, ಸೊ ಜಸ್ಟ್ ಅಟೆಂಪ್ಟ್ ಅಂತ ಮಾಡಿದರೆ ನಿಮ್ಮ ಫೋನ್ ನಂಬರ್ ಹಾಕಿ ಯು ಕ್ಯಾನ್ ಸ್ಟಾರ್ಟ್ ಅಟೆಂಪ್ಟಿಂಗ್ 5 ಕ್ವಶನ್ಸ್ಗಳನ್ನ. ಸೊ ತುಂಬ ಜನ ಅಟೆಂಪ್ಟ್ ಮಾಡ್ತಿದ್ದಾರೆ. ಸೊ ಮೇ ಬಿ ಎಕ್ಸಾಮ್ ಆಗೋ ತನಕ ಒಂದು ಪ್ರತಿದಿನದ ಒಂದು ನಿರಂತರ ಪ್ರಾಕ್ಟೀಸ್ ಅಂತಲೇ ಹೇಳ್ಬೋದು. ಸೊ ಈವನ್ ವಿ ಆರ್ ನಮ್ಗೆ ಎಷ್ಟು ಸಾಧ್ಯವೋ ಅಷ್ಟು ಮಟ್ಟಿಗೆ ನಿಮ್ಮ ಪ್ರಿಪ್ರೇಷನ್ಗೆ ಹೆಲ್ಪ್ ಆಗಲಿ ಹೇಳುವಂಥ ವಿಚಾರಕ್ಕೆ ವಿ ಆರ್ ಪ್ರೊವೈಡಿಂಗ್ ಆಲ್ ದಿಸ್ ರಿಸೋರ್ಸಸ್. ಸೊ ಬೇರೆ ಏನಾದರೂ ಡೌಟ್ಸ್ ಇದ್ದರೆ ಯು ಕ್ಯಾನ್ ಡೆಫಿನೆಟ್ಲಿ ಕಾಂಟ್ಯಾಕ್ಟ್ ಆ್ಯಟ್ ದ ಫಾಲೋವಿಂಗ್ ನಂಬರ್ 9036201870. ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಕೇಳ್ಬೋದು. ಹಾಗೆ ಹೊಸ ರೀಸೆಂಟ್ ಕ್ವಶನ್ ಪೇಪರ್ಸ್ಗಳ ಸೊಲ್ಯೂಷನ್ ಸೀರೀಸ್ ಅಂತಲೂ ಕೂಡ ಮಾಡಿದ್ದಾನೆ. 80 ಕ್ವಶನ್ಗಳನ್ನ ಸಾಲ್ವ್ ಮಾಡಿದ್ದಾನೆ. ಬಟ್ 80 ಕ್ವಶನ್ಗಳು ಹೇಗೆ ಅಂದರೆ ಒಂದೊಂದು ವೀಡಿಯೋದಲ್ಲಿ ಸುಮಾರು 3/4 ಗಂಟೆ ವೀಡಿಯೋದಲ್ಲಿ 10 ಕ್ವಶನ್ಗಳನ್ನು ವಿತ್ ಸೊಲ್ಯೂಷನ್ ಹ್ಯಾವ್ ಸಾಲ್ವ್ಡ್. ಇನ್ನೂ 2 ಪಾರ್ಟ್ ಬಾಕಿ ಇದೆ. ಅದಾದ ನಂತರ ವಿಲ್ ಸಾಲ್ವ್ ಸಮ್ ಅದರ್ ಬೇರೆ ಸ್ಟೇಟ್ನ ಕ್ವಶನ್ ಪೇಪರ್ನ ಸಾಲ್ವ್ ಮಾಡೋಣ. ಬಟ್ ಈ ವಿಷಯ ಹೇಳುವಂಥ ಅಗತ್ಯತೆ ಬಹಳ ಇತ್ತು. ಯಾಕೆಂದರೆ ಯಾವಾಗ ಜುಡಿಷರಿ ಎಕ್ಸಾಮ್ ಆಗುತ್ತೆ ಹೇಳುವಂಥದ್ದು ತುಂಬ ಜನರದ್ದು ಇನ್ನೂ ಕಾಡ್ತಾ ಇದೆ. ಈಗ ಈವನ್ ಆಫ್ಟರ್ ಡೂಯಿಂಗ್ ದಿಸ್ ಮತ್ತೆ ಕಾಡುವಂಥ ಸಮಸ್ಯೆ ಅದೇ ಅಲ್ವಾ, ಯಾವಾಗ ಆಗ್ಬೋದು ಎಕ್ಸಾಮ್ ಅಂತ. ಬಟ್ ಅದಕ್ಕೊಂದು ನಿಮಗೊಂದೇ ಅಲ್ಲ, ಪ್ರತಿಯೊಬ್ಬರಿಗೂ ಈ ಡೌಟ್ಸ್ ಕಾಡ್ತಾ ಇದೆ ಅಂತ ಹೇಳುವಂಥದ್ದಕ್ಕೆ ಈ ವಿಡಿಯೋ ಮಾಡ್ತಾ ಇರುವಂಥದ್ದು. ಸೊ ಇಷ್ಟನ್ನು ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಸೊ ಸಬ್ಸ್ಕ್ರೈಬ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು, ಬಾಯ್ ಬಾಯ್.